Hello ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ಸ್. ಓಕೆ, ಸೊ ಈ ವಿಡಿಯೋ ಸ್ಪೆಷಾಲಿಟಿ ಏನಂದ್ರೆ ಪ್ರತಿಯೊಂದು ನ್ಯೂಮರಿಕಲ್ ತಗೊಂಡಿದ್ದೀನಿ, ಅದ್ರ ಜೊತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರೀಬೇಕು ಅಂತ ಆಲ್ರೆಡಿ ಸೊಲ್ಯೂಷನ್ ಬರ್ದಿದ್ದೀನಿ. ಓಕೆ, ಏನಾಗುತ್ತೆ ಅಂದ್ರೆ ನಾವು ಈ ತರ ಸ್ಟೆಪ್ಸ್ ಎಲ್ಲ ಬರ್ಕೊಂಡು ಕುತ್ಕೊಂಡ್ರೆ ಇಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಎಕ್ಸ್ಪ್ಲೇನ್. ತುಂಬಾ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಅಂಡ್ ಆಲ್ಸೋ ಐ ಹ್ಯಾವ್ ಟೇಕನ್ ಎನ್ ಎಂಟಿ ಪೇಜ್, ಪ್ರತಿಯೊಂದು ಕ್ವಶನ್ಗೆ ಎಂಟಿ ಪೇಜ್ ತಗೊಂಡಿದ್ದೀನಿ. ಅಂಡ್ ಈ ಎಂಟಿ ಪೇಜ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಟು ಸಾಲ್ವ್ ಎ ಕ್ವಶನ್ ಇನ್ 10 ಸೆಕೆಂಡ್ಸ್. ಅಂದ್ರೆ ಆ ಕ್ವಶನ್ ಯಾವ ರೀತಿ ಅರ್ಥ ಮಾಡ್ಕೊಬೇಕು, ಯಾವ ರೀತಿ ಕ್ವಿಕ್ ಆಗಿ ಮಾಡಬೇಕು, ಇದೇ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಂದ್ರೆ ಯಾವ ರೀತಿ ನಾವು ಬರೀಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಟ್ರಸ್ಟ್ ಮೀ, ಇಟ್ ಈಸ್ ಎಸ್ ಪಾಸಿಬಲ್. ಬೋರ್ಡ್ ಎಕ್ಸಾಮ್ ನ್ಯೂಮರಿಕಲ್ಸ್ಗಳು ತುಂಬಾ ಈಸಿಯಾಗಿ ಮಾಡಬಹುದು. ಇನ್ಫ್ಯಾಕ್ಟ್ ನಾನು ಎಲ್ಲಾ ಕ್ವಶನ್ಸ್ ತಗೊಂಡಿದ್ದು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಸೊ ನಾನು ಫಸ್ಟ್ ಕ್ವಶನ್ ನಿಮಗೆ 10 ಸೆಕೆಂಡ್ಸ್ ಯಾವ ರೀತಿ ಮಾಡೋಕೆ ಹೇಳ್ಕೊಡ್ತೀನಿ. ಅಂಡ್ ಯು ಕ್ಯಾನ್ ಡೂ ದಟ್ ಸೆಕೆಂಡ್ ಕ್ವಶನ್ ಬೈ ಯುವರ್ ಸೆಲ್ಫ್. ಅಗೇನ್ ವಿಚ್ ಹಸ್ ಕಮ್ ಸಿಮಿಲರ್ ಕ್ವಶನ್ ಹಸ್ ಕಮ್ ಮೆನಿ ಟೈಮ್ಸ್ in the board exam, and also this same question what I have taken is also from board exam. Okay, ನಂತರ also ಕೆಲವೊಂದು ಕ್ವಶನ್ಸ್ ಡಿಫ್ರೆಂಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಕೆಲವೊಂದು ಸತಿ ಒಂದೇ ಕ್ವಶನ್ ನಾವು 2-3 ಮೆಥಡ್ ಸಾಲ್ವ್ ಮಾಡಬಹುದು. ಸೊ ಬುಕ್ ಅಲ್ಲಿ ನೋಡಿದಾಗ ಕೆಲವೊಂದು ತುಂಬಾ ಲೆಂತಿ ಇರುತ್ತೆ, ಬಟ್ ಅದನ್ನ ತುಂಬಾ ಈಸಿಯಾಗಿ ಕೂಡ ಮಾಡಬಹುದು. ನಾಟ್ ದಟ್ಸ್ ವೆರಿ ಇಂಪಾರ್ಟೆಂಟ್. ವೇ ಆಪ್ಟಿಕ್ಸ್ ಅಲ್ಲಿ ಕೆಲವೊಂದು ಸತಿ ಈಕ್ವೇಷನ್ಸ್ ನ ಡಿವೈಡ್ ಮಾಡಬೇಕು, ಕೆಲವೊಂದು ಸತಿ ಈಕ್ವೇಷನ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಯಾವಾಗ ಈಕ್ವೇಷನ್ ಸಬ್ಟ್ರಾಕ್ಟ್ ಮಾಡಬೇಕು, ಯಾವಾಗ ಡಿವೈಡ್ ಮಾಡಬೇಕು ಅನ್ನೋ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ಇಸ್ ನಾಟ್ ಜಸ್ಟ್ ಸಾಲ್ವಿಂಗ್. ಮಕ್ಕಳಿಗೆ ಯಾವುದೇ ಬುಕ್ ಅಲ್ಲಿ ಹೋದ್ರೂ ಸೊಲ್ಯೂಷನ್ಸ್ ಇರುತ್ತೆ, ಬಟ್ ಆದ್ರೆ ಆ ಸೊಲ್ಯೂಷನ್ಸ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅರ್ಥ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ಗೆ. ಈ ರೀತಿ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಅಂಡ್ ಯು ಕ್ಯಾನ್ ಆ ನ್ಯೂಮರಿಕಲ್ಸ್ ಅನ್ನೋ ಫಿಯರ್ ತುಂಬಾ ದೂರ ಆಗುತ್ತೆ. ಅಂಡ್ ಆಲ್ಸೋ ಕಂಪ್ಲೀಟ್ ನ್ಯೂಮರಿಕಲ್ಸ್ ಪ್ಲೇ ಲಿಸ್ಟ್ ಮಾಡೀನಿ ಆಲ್ರೆಡಿ. ಮೆನಿ ಚಾಪ್ಟರ್ಸ್ ಆರ್ ಕಂಪ್ಲೀಟೆಡ್. ಸೊ ವೇ ಆಪ್ಟಿಕ್ಸ್ ನ್ಯೂಮರಿಕಲ್ಸ್ ಮಾಡ್ತಾ ಇದ್ವಿ. ಆ ಕಂಪ್ಲೀಟ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಅಂಡ್ ಆಲ್ಸೋ ಈ ಚಾಪ್ಟರ್ದು ಒನ್ ಶಾರ್ಟ್ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿ. ಒಂದೇ ವಿಡಿಯೋದಲ್ಲಿ ಒನ್ ಶಾರ್ಟ್ ಐ ಥಿಂಕ್ 1 hour 40 minutes ಇದೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಬೇಸಿಕ್ಸ್ ಇಂದ ಹಿಡಿದು ಡಿರೈವೇಷನ್ಸ್, ಫಾರ್ಮುಲಾಸ್, ಈ ಫಾರ್ಮುಲಾಸ್ ಯಾವ ರೀತಿ ಬರುತ್ತೆ, ಏನ್ ನೆನ್ಪಿಟ್ಕೋಬೇಕು, ಯಾಕೆ ಪ್ಲಸ್, ಯಾಕೆ ಮೈನಸ್, ಲ್ಯಾಂಬ್ಡಾ ಡಿ ಬೈ ಡಿ, ಪ್ರತಿಯೊಂದು ಡಿರೈವೇಷನ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳಿಗೆ. ಸೊ ದಯವಿಟ್ಟು, ಸೊ ನಿಮ್ಮ ಹತ್ರ ಟೈಮ್ ಇದೆ, ಪ್ಲೀಸ್ ಮೇಕ್ ಶೂರ್ ದಟ್ ಫಸ್ಟ್ ಯು ಫಿನಿಶ್ ದ ಒನ್ ಶಾರ್ಟ್ ವಿಡಿಯೋನ ಮುಗಿಸಿ ನಂತರ ನ್ಯೂಮರಿಕಲ್ಸ್ ಮಾಡಿ. ನಿಮಗೆ ತುಂಬಾ ಈಸಿ ಅನ್ಸುತ್ತೆ. ಎಲ್ಲ ಫಾರ್ಮುಲಾಸ್ ನಿಮಗೆ ಆಲ್ರೆಡಿ ತಲೆಯಲ್ಲಿ ಇರುತ್ತೆ. ಓಕೆನಾ? ಸೊ ಲೈಕ್ ಡೈರೆಕ್ಟ್ಲಿ ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಿಕ್ ರಿವಿಷನ್. ಫಸ್ಟ್ ಒಂದು ಕ್ವಿಕ್ ರಿವಿಷನ್ ಮಾಡೋಣ, ನಂತರ ನ್ಯೂಮರಿಕಲ್ಸ್ ಮಾಡೋಣ. ಓಕೆ, ಬಿಕಾಸ್ ಸೊ ಒಂದ್ ವೇಳೆ ನೀವು ಇಫ್ ಯು ವಾಚಿಂಗ್ ಜಸ್ಟ್ ಬಿಫೋರ್ ದ ಎಕ್ಸಾಮಿನೇಷನ್, ಆಗ ಈ ರಿವಿಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಲ್ಲಾ ನ್ಯೂಮರಿಕಲ್ಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರೋದು YDSC ಎಕ್ಸ್ಪೆರಿಮೆಂಟ್ ಮೇಲೆ. ಓಕೆನಾ? YDSC ಡಿರೈವೇಷನ್ ತುಂಬಾ ಇಂಪಾರ್ಟೆಂಟ್, ಎಕ್ಸ್ಪೆರಿಮೆಂಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಡೀಷನ್ ಫಾರ್ ಬ್ರೈಟ್ ಫ್ರಿಂಜ್ ಮತ್ತೆ ಡಾರ್ಕ್ ಫ್ರಿಂಜ್, ಯಾವ ಡಿಸ್ಟೆನ್ಸ್ ಅಲ್ಲಿ, at what distance you will get a bright fringe, what distance you will get a dark fringe. ನಾನು ಆಲ್ರೆಡಿ ಒನ್ ಶಾರ್ಟ್ ವಿಡಿಯೋ ಹೇಳಿದೆ ನಿಮಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸ್ಟ್ರಕ್ಟಿವ್, ಡಿಸ್ಟ್ರಕ್ಟಿವ್, ಪಾತ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್ ಅಂತ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿದೆ ನಿಮಗೆ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ಸೊ ಬೇಸಿಕಲಿ ನಾವು ಡಿಸ್ಟೆನ್ಸ್ ಫೈನ್ ಅಟ್ ಸಮ್ ಡಿಸ್ಟೆನ್ಸ್ ಎರಡು ವೇವ್ಸ್ ಬಂದು ಡಿಸ್ಟ್ರಕ್ಟಿವ್ ಆಗಿ ಮೀಟ್ ಆಗುತ್ತೆ, ಆಗ ನಿಮಗೆ ಡಾರ್ಕ್ ಫ್ರಿಂಜ್ ಬರುತ್ತೆ. ಕೆಲವೊಂದ್ಸತಿ ಕನ್ಸ್ಟ್ರಕ್ಟಿವ್ ಆಗಿ ಮೀಟ್ ಆಗುತ್ತೆ, ಆಗ ನಿಮಗೆ ಬ್ರೈಟ್ ಫ್ರಿಂಜ್ ಬರುತ್ತೆ. ಯಾವ ರೀತಿ ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ, I think if you remember one shot video, I have taken the waves like this. I explained you clearly shifting the waves na shift ಮಾಡಿ ಯಾವ ರೀತಿ ನೀವು ಕನ್ಸ್ಟ್ರಕ್ಟಿವ್ ಫೈಂಡ್ ಮಾಡಬೇಕು, ಡಿಸ್ಟ್ರಕ್ಟಿವ್ ಫೈಂಡ್ ಮಾಡಬೇಕು ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಒನ್ ಶಾಟ್ ಅಲ್ಲಿ. ಇಲ್ಲಿ ಜಸ್ಟ್ ಫಾರ್ಮ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ರೈಟ್ ಫ್ರಿಂಜ್, the distance at which bright fringe forms is basically n lambda d by d, and dark fringe form ಆಗೋದು n minus half lambda d by d. and also ನೀವು ನೋಡಿರ್ಬೋದು NCERT ಅಲ್ಲಿ ಕೆಲವೊಂದು ಸತಿ n minus half ಬದಲು n plus half ಇದೆ. ಸೊ ಪರವಾಗಿಲ್ಲ, n plus half ಅದು ಪರವಾಗಿಲ್ಲ, n minus half ಅದು ಪರವಾಗಿಲ್ಲ. ಏನಕ್ಕೆ ಅಂದ್ರೆ ಬೇಸಿಕಲಿ ಯೂಶಲಿ ಸೊ ಇದು ಆಡ್ ಮಲ್ಟಿಪಲ್ಸ್. ಸೊ ಯೂಶಲಿ ಡಾರ್ಕ್ ಫ್ರಿಂಜ್ ಬರೋದು ಆಡ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಅಂತ. ಸೊ ಇದು ಬರೋದು ಈವನ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ 2 ಲ್ಯಾಂಬ್ಡಾ ಅಂದ್ರೆ ಐ ಮೀನ್ ಟು ಸೇ ಲೈಕ್ ಈವನ್ ಮಲ್ಟಿಪಲ್ಸ್ ಆಫ್ ಲ್ಯಾಂಬ್ಡಾ ಬೈ 2. ಐ ಎಕ್ಸ್ಪ್ಲೇನ್ ಯು ಆಲ್ ದಿಸ್ ಥಿಂಗ್ಸ್ ಇನ್ ದ ಪ್ರೀವಿಯಸ್ ಒನ್ ಶಾರ್ಟ್ ವಿಡಿಯೋ. ಐ ನಾಟ್ ಎಕ್ಸ್ಪ್ಲೇನ್ ಅಗೇನ್ ಎವ್ರಿಥಿಂಗ್ ಹಿಯರ್. ಸೊ ನಾನೇನು ಹೇಳ್ತಾ ಇದ್ದೀನಿ, n plus half ಇರ್ಬೋದು, n minus half ಇರ್ಬೋದು, ನೋ ಪ್ರಾಬ್ಲಮ್. ಸೊ n plus half, if you take n plus half you have to start n from 0, but if you take n minus half you have to start n from 1 ಅಂತ. ಸೊ ನಿಮ್ಮ ಕ್ವಶನ್ ಫಾರ್ ಎಕ್ಸಾಂಪಲ್ ಈಗ ದೇ ವಿಲ್ ಗಿವ್ ಲೈಕ್ 5th ಡಾರ್ಕ್ ಫ್ರಿಂಜ್ ಅಂತ. ಈಗ ಒಂದು ವೇಳೆ 5th ಡಾರ್ಕ್ ಫ್ರಿಂಜ್ ಅಂತ ಕೊಟ್ಟರೆ ಎಷ್ಟೊಂದು ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಐ ಕ್ಯಾನ್ ಶೋ ಯು ಕ್ವಶನ್ಸ್ ಆಲ್ಸೋ. 4th ಡಾರ್ಕ್ ಫ್ರಿಂಜ್ ನೋಡಿ, 7th ಡಾರ್ಕ್ ಫ್ರಿಂಜ್ ಕೊಟ್ಟಿದ್ದಾರೆ, ಕೆಲವೊಂದ್ಸತಿ 5th ಡಾರ್ಕ್ ಫ್ರಿಂಜ್ ಕೊಟ್ಟಿದ್ದಾರೆ. ಆ ರೀತಿ ಯಾವುದೋ ಒಂದು ಕ್ವಶನ್ ಕೊಟ್ಟಿದ್ದಾಗ ಅದರಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಪುಟ್ 5 ಇನ್ ದಿಸ್ ಕೇಸ್. ನೀವು n minus half ತಗೊಂಡ್ರೆ n is equal to 5 ಅಂತ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 5 minus half ಅಂದ್ರೆ 4.5. ಒಮ್ಮೆ ಇಫ್ ಯು ಟೇಕ್ n plus half ಅಂತ ತಗೊಂಡ್ರೆ ನೀವು n is equal to 5th ಡಾರ್ಕ್ ಫ್ರಿಂಜ್ ಅಂದ್ರೆ n is equal to 4 ಅಂತ ಹಾಕ್ಬೇಕಾಗುತ್ತೆ. ಆಗ್ಲೂ ಅಷ್ಟೇ 4 plus half ಬಂದು 4.5 ಬರುತ್ತೆ. ಅಂದ್ರೆ ಎರಡು ಕೇಸಸ್ ಅಲ್ಲಿ, ಯಾಕಂದ್ರೆ ಇಲ್ಲಿ ಮಕ್ಕಳು ತುಂಬಾ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಕೆಲವೊಂದು n plus half ತಗೊಂಡು ದೇ ವಿಲ್ ಡೂ ಸಮ್ ಮಿಸ್ಟೇಕ್. ಇದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ನೀವು ತಲೆ ಕೆಡ್ಸ್ಕೊಂಬೇಡಿ. ವಾಟ್ ಯು ಕ್ಯಾನ್ ಡೂ ಇಸ್ ಆಲ್ವೇಸ್ ರಿಮೆಂಬರ್ n minus half.
n minus half ಅನ್ನು ನೆನ್ಪಿಟ್ಕೊಳ್ಳಿ ಈ ರೀತಿ. ಅಂಡ್ ಕೆಲವೊಂದ್ಸತಿ ಕೆಲವೊಂದು ಫಾರ್ಮುಲಾಸ್ ನೀವು 2n minus 1 divided by half ಅಂತ ಕಲಿತೀರಾ. I seriously feel, why do you want to find 2n minus half? This is more easy, no? n minus half is more easy. For example, if n is equal to 7 ಕೊಟ್ಟಿದ್ರೆ 7 minus half 6.5. ಇಲ್ಲಿ 7 into 2 minus 1 divided by 2 ಅಂತ. So instead of that, please remember n minus half. So n minus ಅರ್ಥ ಆಯ್ತಲ್ವಾ? So destructive fringe form of distance, the distance at which it forms is n minus half lambda d by d, and distance at which the constructive will form n lambda d by d. Other, I mean, right fringe is going to form, and the width of the fringe lambda d by d. And also I've explained you why it is lambda d by d in the one shot video. And also other, if you see the diagram of that, actually other the visual presentation ಮಾಡಿದಾಗ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲಾದ್ರೂ ಇಂಟೆನ್ಸಿಟಿ ಸೇಮ್ ಇರುತ್ತೆ, and also thickness will be same ಅಂತ. ಓಕೆ, it is different compared to the diffractions ಅಲ್ಲಿ ಡಿಸ್ಟೆನ್ಸ್ ಸೆಂಟರ್ದು ಡಬಲ್ ಇರುತ್ತೆ ಅದರಿಂದ. ಸೊ ಐ ಎಕ್ಸ್ಪ್ಲೇನ್ ಆಲ್ ದೋಸ್ ಇನ್ ಒನ್ ಶಾರ್ಟ್ ವಿಡಿಯೋ. ಸೊ ನಮಗೆ ಇಲ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೋಸ್ಕರ ಐ ಜಸ್ಟ್ ನೀಡ್ ದೀಸ್ ಫಾರ್ಮುಲಾಸ್. ಅಂದ್ರೆ ಪ್ರತಿ ಇಯರ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಬೇಸ್ಡ್ ಮೇಲೆ ಇದೇ ಕ್ವಶನ್ಸ್ ನ ಕೇಳಿದ್ದಾರೆ. ಸೊ ಜಸ್ಟ್ ನೋ ದಿಸ್ ಫಾರ್ಮುಲಾ ಅಂಡ್ ದಿಸ್ ಫಾರ್ಮುಲಾ, ಅಂಡ್ ಐ ಹೋಪ್ ಯು ನೋ ದಟ್ ಸ್ಮಾಲ್ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್, capital distance and distance between the screen and the slits where the fringe is obtained, and also these two things. And wavelength used is lambda, wavelength of light used is lambda, and also you should know these two sources should be coherent sources. Coherent ಮತ್ತು incoherent also I've explained in the previous video. Okay, so let's directly go to the first question now. ನಾನು ಹೇಳಿದಂಗೆ ಯಾವತ್ತಾಗಲಿ ಕ್ವಶನ್ಸ್ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. A light wave of length 6000 angstrom is used to obtain interference fringes of width 6 mm. ಅಂದ್ರೆ ಏನು, 6000 ವೇವ್ ಲೆಂತ್ ಲ್ಯಾಂಬ್ಡಾ ಯೂಸ್ ಮಾಡಿ ನಮಗೆ ಬೀಟಾ ಬಂದು ಅಥವಾ ವಿಡ್ತ್ ಆಫ್ ದ ಫ್ರಿಂಜ್ ಬಂದು 6 mm ಬಂದಿದೆ. Young's double slit experiment, or in Young's double slit experiment, YDS experiment, calculate the wavelength of light required to obtain a fringe width of 4 mm. ಹೇಳ್ತಾ ಇದ್ದಾರೆ. ಸೊ ನಿಮಗೆ ಒಂದ್ ವೇಳೆ 4 mm ಬೇಕಂದ್ರೆ ಏನ್ ಬೇಕು, ಎಷ್ಟು ವಿಡ್ತ್ ಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೋಣ. ಫಸ್ಟ್ ಸೊಲ್ಯೂಷನ್ ಆಲ್ರೆಡಿ ಕೊಟ್ಟಿದ್ದೀನಿ ಮಕ್ಕಳೇ, ಯಾವ್ದು ಬರಿಬೇಕು ಅಂತ. ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ಇಲ್ಲಿ ಅರ್ಥ ಮಾಡ್ಕೋಣ ಫಸ್ಟ್ ಈಗ. ಸೊ ಬೀಟಾ ಅವ್ರ ಫಾರ್ಮುಲಾ ಯಾಗುತ್ತೆ, ಲ್ಯಾಂಬ್ಡಾ ಡಿ ಡಿವೈಡ್ ಬೈ ಡಿ. ದಿಸ್ ದ ಫಾರ್ಮುಲಾ. ಏನು, ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಡಿವೈಡ್ ಬೈ ಡಿ. ದಿಸ್ ದ ಫಾರ್ಮುಲಾ ದಟ್ ವಿ ವಿಲ್ ಲರ್ನ್ ಇಟ್. ಓಕೆ, ಈಗ ಏನಾಗುತ್ತೆ ಆಕ್ಚುಲಿ, ಒಂದ್ ವೇಳೆ ನೋಡಿ ಇಲ್ಲಿ ಬೀಟಾ ಒಂದು ಲ್ಯಾಂಬ್ಡಾ ಇನ್ಕ್ರೀಸ್ ಆದ್ರೆ ಬೀಟಾ ಕೂಡ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ನಮಗೆ ಕಾಮನ್ ಸೆನ್ಸ್ ಆಕ್ಚುಲಿ, ಆಯ್ತಾ. ಸೊ ಒಂದ್ ವೇಳೆ ಇಫ್ ದ ಕ್ವಶನ್ ವಾಸ್ ಇಲ್ಲಿ ಇನ್ನೊಂದು ಕೇಸ್ ಇದೆ. ಸೆಕೆಂಡ್ ಕೇಸ್ ಏನಾಗುತ್ತೆ ಅಂದ್ರೆ ಬೀಟಾ 4 mm ಬೇಕು. ಅಟ್ ದ ಸೇಮ್ ಟೈಮ್ the distance between the screen and the slits is reduced to half of its initial value. ಅಂದ್ರೆ ಇನಿಷಿಯಲಿ ಡಿ ಇದ್ರೆ ಇಲ್ಲಿ ಬಂದು ನಿಮಗೆ d/2 ಅಂತ ಆಗುತ್ತೆ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಸೊ ಈಗ ನೀವು ಕ್ಲಿಯರ್ಲಿ ಅರ್ಥ ಮಾಡ್ಕೊಬೇಕು ಯಾವ ರೀತಿ ಚೇಂಜ್. ಒಂದು ವೇಳೆ ಡಿ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಡಿ ಚೇಂಜ್ ಆಗಿಲ್ಲ, ಡಿ ಆಲ್ಸೋ ಕಾನ್ಸ್ಟೆಂಟ್ ಅಂತ ತಗೋಣ. ಆಗೇನಾಗುತ್ತೆ, ನಿಮಗೆ 6000ಗೆ 6 mm ಬೇಕಂದ್ರೆ 4 mm ಗೆ 4000 ಬಲ್ವಾ? ತುಂಬಾ ಸಿಂಪಲ್ ಅಲ್ವಾ ಇದು. 4000ಗೆ 4. ಒಂದು ವೇಳೆ ಡಿ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ 6000 ಆಂಗ್ಸ್ಟ್ರಾಮ್ಗೆ ಬೀಟಾ ಬಂದು 6 mm ಬೇಕು. ಐ ಮೀನ್ ಯೂಸಿಂಗ್ 6000 ಆಂಗ್ಸ್ಟ್ರಾಮ್ ಗೆಟ್ ಬೀಟಾ 6 mm. ಅದೇ ರೀತಿ 4 mm ಯೂಸ್ ಮಾಡಿದ್ರೆ 4000 ನಿಮಗೆ ಆಂಗ್ಸ್ಟ್ರಾಮ್ ಸಿಗುತ್ತೆ. ಆದ್ರೆ ಇಲ್ಲಿ ಡಿ ಕೂಡ ಚೇಂಜ್ ಆಗ್ತಾ ಇದೆ. ಈಗ ಇಲ್ಲಿ ನೋಡಿ, ಈಕ್ವೇಶನ್ ನೋಡಿ, ಇಲ್ಲಿ ಸೆಕೆಂಡ್ ಕೇಸಲ್ಲಿ ಡಿ ಬಂದು d/2 ಆಗ್ತಾ ಇದೆ. ಆಗ ಆಬ್ವಿಯಸ್ಲಿ ಲ್ಯಾಂಬ್ಡಾ ಅನ್ನೋದು, ಇಫ್ ಯು ವಾಂಟ್ ಟು ಅಬ್ಟೈನ್ ಸೊ ಇಫ್ ಯು ವಾಂಟ್ ಟು ಕೀಪ್ ದ ಸೇಮ್ ವ್ಯಾಲ್ಯೂ, ಲ್ಯಾಂಬ್ಡಾ ನಾವು ಡಬಲ್ ಮಾಡಬೇಕಲ್ವಾ ಇಲ್ಲಿ. ಯು ವಾಂಟ್ ಟು ಡಬಲ್ ದ ಲ್ಯಾಂಬ್ಡಾ, ಸೊ 2 ಲ್ಯಾಂಬ್ಡಾ ಮಾಡ್ಬೇಕು. ಅಂದ್ರೆ 4000 ಡಬಲ್ ಮಾಡಬೇಕು. ಆಗ ನನಗೆ 8000 ಆಂಗ್ಸ್ಟ್ರಾಮ್ ಬರುತ್ತೆ. It's very simple it is. So always beta ಮತ್ತೆ lambda ಇದೆಯಲ್ವಾ. So for example, I'll explain once again. So and direct answer ನೋಡಿ, say 8000 we got the answer without doing calculations, we got the answer. Let me explain once again. So if ನಿಮಗೆ ಅರ್ಥ ಆಗಿದ್ರೆ you can just move forward. ಇಲ್ಲ ಅಂತ ಹೇಳಿದ್ರೆ you can just once again listen. Beta ಅಂದ್ರೆ ಏನು, ಫಸ್ಟ್ ಕ್ವಶನ್ ಬಂದು ಬೀಟಾ. I'll show the formula of simple way. So ನಾನು ಹೇಳ್ತಾ ಇದ್ರೆ ಬೀಟಾ ಅನ್ನೋದು ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಇರುತ್ತೆ. ಅದಕ್ಕೊಂದು ನೀವು ಈಕ್ವೇಶನ್ ಪ್ಲಾಟ್ ಮಾಡಿದ್ರೆ ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್. ಸಿನ್ಸ್ ಐ ಆಮ್ ಆಲ್ಸೋ ಮ್ಯಾಥ್ಸ್ ಟೀಚರ್, ಐ ಕೀಪ್ ಟೆಲಿಂಗ್ ದೀಸ್ ಮ್ಯಾಥ್ಸ್ ಆಲ್ಸೋ ಇನ್ ದಟ್. ಬೀಟಾ ಮತ್ತು ಲ್ಯಾಂಬ್ಡಾ ಪ್ರಪೋರ್ಷನಲ್ ಇರುತ್ತೆ, ಕೀಪಿಂಗ್ ಡಿ ಅಂಡ್ ಡಿ ಕಾನ್ಸ್ಟೆಂಟ್. ಸೊ ಆಗೇನಾಗುತ್ತೆ ಅಂದ್ರೆ ಯೂಶಲಿ ಇನ್ ಜನರಲ್ ಕೇಸ್, ಒಂದು ವೇಳೆ ಇದು ಕೊಟ್ಟಿಲ್ಲ, ಈ ಕಂಡೀಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ 6000ಗೆ 6 mm 6mm ಗೆ 6000 ಆಂಗ್ಸ್ಟ್ರಾಮ್ ಅಂದ್ರೆ 4 mm ಗೆ 4000 ಆಂಗ್ಸ್ಟ್ರಾಮ್. ಆದ್ರೆ ಇಲ್ಲಿ ಡಿ ಬಂದು, ಇಲ್ಲಿ ಫಸ್ಟ್ ಕೇಸಲ್ಲಿ ಡಿ ಇದೆ, ಸೆಕೆಂಡ್ ಕೇಸಲ್ಲಿ d/2 ಆಗಿದೆ. d/2 ಅಂದ್ರೆ ನಾವು ಲ್ಯಾಂಬ್ಡಾನ ಡಬಲ್ ಮಾಡೋಕ್ಕಾಗುತ್ತೆ. ಸೊ 2 ಲ್ಯಾಂಬ್ಡಾನ ಟು ಗೆಟ್ ದ ಸೇಮ್ 4 mm. ಓಕೆ, ಸೊ 2 ಈ ಕ್ವಶನ್ಸ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ d/d ಅಲ್ವಾ. ಸೊ ಈ ಕೇಸಲ್ಲಿ 2 ಆದ್ರೆ ನಾನು ಇದನ್ನ ಡಬಲ್ ಮಾಡೋಕ್ಕಾಗುತ್ತೆ. ಸೊ ದಟ್ 2 ಗೆಟ್ ಕ್ಯಾನ್ಸಲ್, ಅಂದ್ರೆ ಲ್ಯಾಂಬ್ಡಾನ ಡಬಲ್ ಮಾಡಬೇಕು. ಸೊ 2 ಮಾಡಿದಾಗ ಇದು 8000 ಆಂಗ್ಸ್ಟ್ರಾಮ್ ಆಗುತ್ತೆ. ಇಟ್ಸ್ ವೆರಿ ವೆರಿ ಸಿಂಪಲ್, ಆಯ್ತಾ. ನಾನು ಏನಂತಕ್ಕೆ ನಿಮ್ಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, KCET ಹೋದಾಗ ತುಂಬಾ ಸತಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. They'll ask you find the ratio of the initial distance to the
distance after it is moved, something like that, or find the ratio of the width. ಈ ರೀತಿ ಕೇಳಿದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಆನ್ಸರ್ ಇಟ್. ಓಕೆ, ಒಂದು ವೇಳೆ ಸ್ಟೆಪ್ಸ್ ಬರೀಕಂದ್ರೆ ತುಂಬಾ ಸಿಂಪಲ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಎಕ್ಸಾಂಪಲ್, ಫಸ್ಟ್ ಬೀಟಾ 1 ಅಂತ ತಗೋಣ. ಸೊ 6 mm ಅಲ್ವಾ. ಸೊ 6 mm ಗೆ ಸೊ ಡೈರೆಕ್ಟ್ ಫಾರ್ಮುಲಾ ಬರೀತಾರೆ. 6 is equal to lambda d by d ಅಲ್ವಾ. ಲ್ಯಾಂಡಾ ಬಂದು 6000, ಡಿ ಪ್ಲಸ್ ಡಿ ಅನ್ನೇ ಬರೆಯೋಣ. ಇಲ್ಲಿ ಡಿ ಬೈ ಡಿ ಅಂತ ಬರೆಯೋಣ, ಇಲ್ಲಿ ಸ್ಮಾಲ್ ಡಿ ಡಿವೈಡೆಡ್ ಬೈ 4. ಸೊ 4 that must be equal to, I don't know the wavelength, lambda ನಂಗೆ ಗೊತ್ತಿಲ್ಲ. ಸೊ 4 ಗೆ, ಸೊ I'll write like this, 4 ಗೆ ಸೊ ಲ್ಯಾಂಡಾ ನಂಗೆ ಗೊತ್ತಿಲ್ಲ, ಡಿಸ್ಟೆನ್ಸ್ ಬಂದು ಡಿ ಬೈ 2 ಆಗ್ತಾ ಇದೆ, ಇಲ್ಲಿ ಬಂದು ಡಿ ಬರ್ತಾ ಇದೆ. ನಾವು ಎರಡು ರೇಷಿಯೋ ತಗೊಂಡು ಈ ರೀತಿ ಕ್ವಶನ್ಸ್ ಕೊಟ್ಟಾಗ, when they say something is reduced to half, such questions are asked, you should always divide it. That is more easy. ನೋಡಿ, ಕ್ಯಾನ್ಸಲ್ ಮಾಡಿ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ, 3 ಅಂತ. ಇಲ್ಲಿ ಕ್ಯಾಪಿಟಲ್ ಡಿ ಕ್ಯಾನ್ಸಲ್ ಆಗುತ್ತೆ, ಸ್ಮಾಲ್ ಡಿ ಕ್ಯಾನ್ಸಲ್ ಆಗುತ್ತೆ. ಈ ಹಾಫ್ ಇದೆಯಲ್ವಾ, ಈ ಹಾಫ್ ಮೇಲೆ ಹೋಗುತ್ತೆ. ಸೊ 3 by 2 that must be equal to 6000 into 2 divided by ಲ್ಯಾಂಡಾ ಇರುತ್ತೆ. ಈಗ ನೋಡಿ, ಲ್ಯಾಂಡಾ ವ್ಯಾಲ್ಯೂ ಫೈಂಡ್ ಮಾಡೋಕೆ ಇಟ್ಸ್ ವೆರಿ ಈಸಿ ಫಾರ್ ಅಸ್ ನಾವು. ಇದು ಕ್ಯಾನ್ಸಲ್ ಆಗುತ್ತೆ, 3 into 2 2000 ಆಂಗ್ಸ್ಟ್ರಾಮ್ ಬರುತ್ತೆ. ನಿಮಗೆ ಲ್ಯಾಂಡಾ ಬಂದು 2, ಈ 2 ಮತ್ತೆ ಈ ಸೈಡ್ ಬರುತ್ತೆ, 2 into 2 into 2, ಸೊ ಅಲ್ಲಿ 8 ಇದೆ. ಸೊ 8000 ಆಂಗ್ಸ್ಟ್ರಾಮ್ ಸಿಗುತ್ತೆ. ಇಟ್ಸ್ ವೆರಿ ಸಿಂಪಲ್. ನಾನು ಈ ರೀತಿ, ಸೊ ನಾನು ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಓಕೆ, ಬಟ್ ಕ್ಯಾಲ್ಕುಲೇಷನ್ಗಳು ತೋರಿಸಿದ್ದೀನಿ ಯಾವ. ಇಟ್ಸ್ ವೆರಿ ಸಿಂಪಲ್. ಈ ರೀತಿ ಈಕ್ವೇಶನ್ ಬಂದಾಗ ಒಂದು ಈಕ್ವೇಶನ್ ಮತ್ತೆ ಇನ್ನೊಂದು ಈಕ್ವೇಶನ್ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ ಏನ್ ಗೊತ್ತಾ, ಸೊ ನೆನ್ಪಿಟ್ಕೊಳ್ಳಿ, ಯಾವತ್ತಾಗಲಿ ನಮ್ದು ದ ಮೇಜರ್ ಕನ್ಸರ್ನ್ ಇಸ್ ದಟ್ ಯು ಹ್ಯಾವ್ ಟು ಎಲಿಮಿನೇಟ್ ದ ಆಸ್ ನಂಬರ್ ಆಫ್ ಆಸ್ ವೇರಿಯಬಲ್ಸ್. ನಿಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಲ್ಯಾಂಡಾ ಮತ್ತೆ ಬೀಟಾ ಅಲ್ವಾ. ಸೊ ಟ್ರೈ ಟು ಕೀಪ್ ನಿಮ್ ಈಕ್ವೇಶನ್ಸ್ ಯಾವ ರೀತಿ ಫ್ರೇಮ್ ಮಾಡ್ಬೇಕಂದ್ರೆ, ಆ ಈಕ್ವೇಶನ್ ಡಿವೈಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಆ ಏನು ಕೊಟ್ಟಿದಾರೋ ಅದು ಮಾತ್ರ ಇರಬೇಕು. ಬೇರೆ ವೇರಿಯಬಲ್ಸ್ ಯು ಟ್ರೈ ಟು ಕ್ಯಾನ್ಸಲ್ ದಮ್. ಈ ರೀತಿ ಕೆಲವೊಂದ್ಸರಿ ಸಬ್ಟ್ರಾಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ಆಲ್ರೆಡಿ ತಗೊಂಡಿ ಇಲ್ಲಿ. ಸೊ ಐ ಥಿಂಕ್ ಸಮ್ವೇರ್ ಐ ಹ್ಯಾವ್ ಟೇಕನ್ ಈ ಕ್ವಶನ್ ಫಾರ್ ಎಕ್ಸಾಂಪಲ್. ಇಲ್ಲಿ ಇಟ್ ಇಸ್ ಒನ್ ಮೋರ್ ಕ್ವಶನ್ ಹಿಯರ್, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕ್ವಶನ್ ಅಗೇನ್ ನಾವು. ಇಲ್ಲಿ ನೀವು ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಡಿವೈಡ್ ಮಾಡ್ತಾ ಇದ್ದೀರಾ, ಅಲ್ಲಿ ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ಮಕ್ಕಳೇ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ವೆರಿ ಈಸಿಲಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದರೆ ತುಂಬ ಸಿಂಪಲ್. 6000ಗೆ 6 mm, 4 mm ಗೆ 4000 ಇರಬೇಕು. ಅದರಲ್ಲಿ ಡಿಸ್ಟೆನ್ಸ್ ಒಂದು ಡಿ ಬೈ 2 ಆಗಿದೆ. ಸೊ ಆಬ್ವಿಯಸ್ಲಿ ಲ್ಯಾಂಡಾ ಒಂದು ಡಬಲ್ ಆಗಬೇಕಾಗುತ್ತೆ ಟು ಕಾಂಪನ್ಸೇಟ್. ಸೊ 4000 to 8000 ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಸೊ ಆನ್ಸರ್ ಇಸ್ 8000. ಅದೇ ಎಕ್ಸಾಂಪಲ್ ಸೆಟ್ ಬರಬೇಕಂದ್ರೆ ನಾವು ಫಸ್ಟ್ ಕೇಸ್ 1 and ಕೇಸ್ 2 ಅಂತ ತಗೊಳ್ಬೇಕು. ಕೇಸ್ 1 ಬೀಟಾ 1 is called 6 mm and lambda 1 is called 6000 ಆಂಗ್ಸ್ಟ್ರಾಮ್ ಇರುತ್ತೆ. ಸೊ ಕೇಸ್ 2 ಅಲ್ಲಿ B2 lambda 2 ನಮ್ಗೆ ಗೊತ್ತಿಲ್ಲ. ಇಲ್ಲಿ D1 ಬಂದು D ಇರುತ್ತೆ, D2 ಬಂದು D by 2 ಆಗಿರುತ್ತೆ. ಸ್ಮಾಲ್ ಡಿ is same for both. ಸ್ಮಾಲ್ ಡಿ ಅಂದ್ರೆ ಏನು, the distance between the what is the distance between the slits, that is same for both. Okay, now if you use the formula, so fringe width is given by beta is called lambda d by d. So first case 1 lambda 1 d by d1, case 2 lambda 2 d by d2, and then in the place of d I'm going to put d by 2, and then you just divide equation 1 by other equation. So dd ಮತ್ತೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ d ಕ್ಯಾನ್ಸಲ್ ಆಗುತ್ತೆ, ಈ 2 ಬಂದು ಮೇಲೆ ಹೋಗುತ್ತೆ. ಸೊ 3 by 2 lambda 2 ಬಂದು ಮೇಲೆ ಹೋಗುತ್ತೆ. ನಂತರ you can just do it in this way and you get the answer. ಸೊ ಇದು ಸ್ಟೆಪ್ಸ್ ಬರೀಬೇಕು. ಮತ್ತೆ ಯಾವತ್ತಾಗಲಿ ಎಕ್ಸಾಂಪಲ್ ಸ್ಟೆಪ್ಸ್ ಬರೀಬೇಕಂದ್ರೆ ಒಂದು ನೆನ್ಪಿಟ್ಕೊಳ್ಳಿ. ಸೊ ಯಾವತ್ತೇ ಆಗಲಿ ಗಿವನ್, ಸೊ ಫಸ್ಟ್ ಗಿವನ್ ಡೇಟಾ ಏನಿದೆ ಮತ್ತೆ ಫಾರ್ಮುಲಾ, ಗಿವನ್ ಡೇಟಾ ಫಾರ್ಮುಲಾ, ನಂತರ ಯು ಸಬ್ಸ್ಟಿಟ್ಯೂಟ್ ವಾಟ್ ಎವರ್ ದ ವ್ಯಾಲ್ಯೂಸ್ ದೇ ಹ್ಯಾವ್, ದೆನ್ ಗೆಟ್ ದ ಫೈನಲ್ ರಿಸಲ್ಟ್. ಸೊ ಈ ಸ್ಟೆಪ್ನ ಫಾಲೋ ಮಾಡಿ ಮಕ್ಕಳೇ. ಬಿಕಾಸ್ ಎಕ್ಸಾಮಿನರ್ ಯಾವತ್ತೇ ಆಗಲಿ ಒಬ್ಬ ಎಕ್ಸಾಮಿನರ್ಗೆ ವೆನ್ ಎವರ್ ಹಿ ಸೀಸ್ ಒಂದು ಆನ್ಸರ್ ನೋಡಿದಾಗ, ಆಸ್ ಸೂನ್ as they see the paper, if the student has written all the values given correctly, ಕ್ವಶನ್ ಓದ್ತೀರಾ, ಆ ಕ್ವಶನ್ ಇಂದ ನೀವು ಗಿವನ್ ಡೇಟಾ ಪ್ರಾಪರ್ ಆಗಿ ಬರ್ದಿದ್ದೀರಾ ಅಂತ ಹೇಳಿದ್ರೆ, ದೆನ್ ಆಸ್ ಎ ಎಕ್ಸಾಮಿನರ್ಸ್, ಆಸ್ ಎ ಟೀಚರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಎಸ್ ಸ್ಟೂಡೆಂಟ್ಗೆ ಅರ್ಥ ಆಗಿದೆ ಕ್ವಶನ್, ಪರವಾಗಿಲ್ಲ ಅಂದ್ರೆ ನಮ್ಗೊಂದು ಮೈಂಡಲ್ಲಿ ಬರುತ್ತೆ. ಅದರಿಂದನೇ ಗಿವನ್ ಡೇಟಾ ಅನ್ನೋದು ಬೋರ್ಡ್ ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಿಟ್ಟು ಅದು ಬೇರೆ ಕತೆ, ಅದು ಡಿಫ್ರೆಂಟ್ ಮೆಥಡ್ ಆಫ್ ಸ್ಟಡಿಂಗ್. ಓಕೆ, ಬಟ್ ಬೋರ್ಡ್ ಎಕ್ಸಾಮ್ ನೀವು ರೀತಿ ಬರೀಬೇಕು, ಮತ್ತೆ ಫಾರ್ಮುಲಾ ಬರೀಬೇಕಾಗುತ್ತೆ, ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ದಿಸ್ ಇಸ್ 2 ಮೇಜರ್ ಇಂಪಾರ್ಟೆಂಟ್ ಫಾರ್ಮ್ ಸ್ಟೆಪ್ಸ್, ಅಂಡ್ ದೆನ್ ಸಬ್ಸ್ಟಿಟ್ಯೂಷನ್, ದೆನ್ ಆನ್ಸರ್. ಓಕೆ, ನಂತರ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್. ನಾವು ಈಗ ಈ ಕ್ವಶನ್ ನೀವೇ ಮಾಡ್ಬೇಕು ಮಕ್ಕಳೇ. ಸೊ ಈ ವಿಡಿಯೋನ ಪಾಸ್ ಮಾಡಿ ಇಲ್ಲಿಗೆ. ಸೊ ಪಾಸ್ ದ ವಿಡಿಯೋ ಅಂಡ್ ಫಸ್ಟ್ ಏನ್ ಮಾಡ್ತೀರಾ, ಯೋಚನೆ ಮಾಡಿ. ಸೊ ಈ ಕ್ವಶನ್ ಯಾವ ರೀತಿ ಮಾಡಬೇಕು ಅಂತ. ಓಕೆ, ಯೋಚನೆ ಮಾಡಿ ನನ್ನ ಪ್ರಕಾರ ನೀವು 10 ಇಂದ 30 ಸೆಕೆಂಡ್ಸ್ ಅಲ್ಲಿ ನೀವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ನಿಮಗೆ ಪ್ರೀವಿಯಸ್ ಕ್ವಶನ್ ಅರ್ಥ ಆಗಿದ್ದರೆ. ಆಯ್ತಾ, ಈವನ್ ಸ್ಟೆಪ್ಸ್ಗಳು ತುಂಬಾ ಈಸಿ ಇರುತ್ತೆ. ಐ ಎಕ್ಸ್ಪ್ಲೈನ್ ಅಗೇನ್. ನಾವು YDSC ಎಕ್ಸ್ಪೆರಿಮೆಂಟ್ ಅಲ್ಲಿ ಇಲ್ಲಿ ವೇವ್ಲೆಂತ್ ಕೊಟ್ಟಿದ್ದಾರೆ ಅಲ್ವಾ. ವೇವ್ಲೆಂತ್ ಎಷ್ಟಪ್ಪ ಇಲ್ಲಿ 4500 ಆಂಗ್ಸ್ಟ್ರಾಮ್. ಸೊ ನನಗೆ ಅದಕ್ಕೆ ಎಷ್ಟು ಬರ್ತದೆ ಫ್ರಿಂಜ್ ಬಿಡ್ತು, ಬೀಟಾ 5 ಅಂದ್ರೆ ಬೀಟಾ 5 mm ಇದ್ರೆ
ನಿಮ್ಗೆ ಎಷ್ಟು ಬರ್ತಾ ಇದೆ ಇದು ವಾಟ್ ಇಸ್ ಇಟ್ ವೇವ್ ಎಷ್ಟು ಬೇಕು ಲ್ಯಾಂಬ್ಡಾ ಎಷ್ಟು ಬೇಕು 4500 ಆಂಗ್ಸ್ಟ್ರಾಮ್ ಅಲ್ವಾ. ಸೊ ಆದರೆ ಇಲ್ಲಿ ಡಿಸ್ಟೆನ್ಸ್ ಡಿ ಇದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಅಂಡ್ ದ ಸ್ಲಿಟ್ಸ್ ಇಸ್ ರೆಡ್ಯೂಸ್ ಟು ಅಗೇನ್ ಹಾಫ್. ಸೊ ಸೆಕೆಂಡ್ ಕೇಸ್ ಇಲ್ಲಿ ಡಿ ಅಂತಿತ್ತು. ಸೊ ಸೆಕೆಂಡ್ ಕೇಸ್ ಏನಾಗುತ್ತೆ ಅಂದ್ರೆ ಐ ವಾಂಟ್ 4 mm. ಇಲ್ಲಿ ಡಿಸ್ಟೆನ್ಸ್ d/2 ಕೊಟ್ಟಿದೆ. ನಿಮ್ಗೆ ಡಿಸ್ಟೆನ್ಸ್ d/2 ಕೊಟ್ಟರೆ ಲ್ಯಾಂಬ್ಡಾ ನಾವು ಡಬಲ್ ಮಾಡಕ್ಕೆ ನಮ್ಗೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ ಏನು ಆನ್ಸರ್ ಬರುತ್ತೋ ಅದನ್ನ ಡಬಲ್ ಮಾಡೋಕ್ಕಾಗುತ್ತೆ. ಈಗ 5 ನೋಡಿ 5 ಮತ್ತೆ 4 9. ಸೊ ಇದೇನು ಗೊತ್ತಾ 1:9 ಅಲ್ಲಿ. ಸೊ 5 ಬಂದು 9 ಟೈಮ್ಸ್ ಜಾಸ್ತಿ ಇದೆ. ಲೈಕ್ 5 9s 45 ಅಂತ. ಇಲ್ಲೂ ಅಷ್ಟೇ 4 ಇದ್ರೆ 4 9s 9 4 36. ಸೊ ನಿಮಗೆ 36 ಇರಬೇಕಲ್ವಾ. ಸೊ ಆಬ್ವಿಯಸ್ಲಿ ಇದು ಬಂದು 36,000 ಆಂಗ್ಸ್ಟ್ರಾಮ್ ಇರಬೇಕು. ಒಂದು ವೇಳೆ ಡಿ ಎರಡು ಸೇಮ್ ಇದ್ರೆ, ಎರಡು ಡಿ ಸೇಮ್ ಇದ್ರೆ, ಯಾಕಂದ್ರೆ ಬೀಟಾ ಮತ್ತೆ ಲ್ಯಾಂಬ್ಡಾ ಒಂದು ಪ್ರೊಪೋರ್ಷನಲ್ ಆಗಿರುತ್ತೆ. ಸೊ ಅದರಿಂದ ಏನು ಪ್ರೊಪೋರ್ಷನಾಲಿಟಿ ಅಂದ್ರೆ ಏನು, ಸ್ಲೋಪ್ ಕಾನ್ಸ್ಟೆಂಟ್ ಅಲ್ವಾ. ದಟ್ಸ್ ವಾಟ್ ಬೀಟಾ ಬೈ ಲ್ಯಾಂಬ್ಡಾ ಇಸ್ ಕಾನ್ಸ್ಟೆಂಟ್. ಓಕೆ, ಬೀಟಾ ಬೈ ಲ್ಯಾಂಬ್ಡಾ ಕಾನ್ಸ್ಟೆಂಟ್. ದಟ್ಸ್ ವಾಟ್ ಮ್ಯಾಥಮೆಟಿಕ್ಸ್ ಅಂತ ಕೂಡ ಎಲ್ಲ ಕಡೆ ಯೂಸ್ ಆಗುತ್ತೆ. ಓಕೆ, ಅದರಿಂದ ನಾನು 1:9 ಇದು 1:9 ಇರಬೇಕಲ್ವಾ. 9 4 36. ಸೊ ಆದರೆ ಇಲ್ಲಿ d/2 ಇದೆ ಅಲ್ವಾ, ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 2. ಹಾಗೆ ನಾವು ಆನ್ಸರ್ ಬಂದು 7200 ಆಂಗ್ಸ್ಟ್ರಾಮ್. ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ರೆ ಆಕ್ಚುಲಿ ಸ್ಟೆಪ್ಸ್ ಅಲ್ವಾ. ಸೊ ಇದೇ ಕ್ವಶನ್, ಈ ರೀತಿ ಕ್ವಶನ್ ಬರ್ತಾ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ನೀವು ತುಂಬಾ ಫಾಸ್ಟ್ ಆಗಿ ಮಾಡೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವು ಕಣ್ಣು ಮುಚ್ಕೊಂಡು ಈ ಕ್ವಶನ್ ನೀವು ಆನ್ಸರ್ ಹೇಳ್ಬೋದು. ಸೊ 4500 5 ರೇಷಿಯೋ ಬಂದು 1:9 ಇರುತ್ತೆ. 4 mm ಅಂದ್ರೆ 9 ಟೈಮ್ಸ್ ನೋಡಕ್ಕೆ ನೀವು 36 3600 ಇಂಟು ಡಬಲ್ d/2 ಆಗಿದೆ ಅಲ್ವಾ. ಸೊ ಅದಕ್ಕೆ ವೇವ್ಲೆಂತ್ ಡಬಲ್ ಆಗುತ್ತೆ. ಇಷ್ಟೇ ಮಕ್ಕಳೇ. ಸೊ ಇಟ್ಸ್ ಸೋ ಸಿಂಪಲ್ ಇಟ್ ಇಸ್. ಬಟ್ ಅದೇ ರೀತಿ ಕ್ವಶನ್ಸ್ ಅಲ್ಲಿ ಅವ್ರು ಇಲ್ಲೇನು ಮಾಡ್ತಾರೆ, ಬರೀ ಡಿ ಚೇಂಜ್ ಮಾಡ್ತಾ ಇದ್ದಾರೆ. ಅದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಡಿನೂ ಚೇಂಜ್ ಮಾಡ್ತಾರೆ, ಸ್ಮಾಲ್ ಡಿನೂ ಚೇಂಜ್ ಮಾಡ್ತಾರೆ, ಲ್ಯಾಂಬ್ಡಾನೂ ಚೇಂಜ್ ಮಾಡ್ತಾರೆ. ಸೊ ಆಲ್ ಯು ಜಸ್ಟ್ ಹ್ಯಾವ್ ಟು ಪ್ಲೇ ವಿತ್ ದ ಸಿಂಗಲ್ ಫಾರ್ಮುಲಾ. ಸೊ ಫಾರ್ಮುಲಾ ಸೇಮೇ, ಲ್ಯಾಂಬ್ಡಾ ಡಿ ಡಿವೈಡ್ ಬೈ ಡಿ ಅಂತ. ನಾನೀಗ ಹೇಳಿದೆ ಡಿನ d/2 ಮಾಡಿದ್ರೆ ಲ್ಯಾಂಬ್ಡಾ ಟ್ವೈಸ್ ಮಾಡಬೇಕು ಅಂತ. ಒಂದು ವೇಳೆ ಇದನ್ನ ಹಾಫ್ ಮಾಡಿದ್ರೆ, ಇಫ್ ಯು ವಾಂಟ್ ಟು ಕೀಪ್ ದ ಬೀಟಾ ಕಾನ್ಸ್ಟೆಂಟ್, ಲ್ಯಾಂಬ್ಡಾನ್ ಕೂಡ ಹಾಫ್ ಮಾಡೋಕ್ಕಾಗುತ್ತೆ. ಸೊ ಇದೆಲ್ಲ ನಾನು ವೆನ್ ಐ ಟೀಚ್ KCET questions I'll tell you ಮಕ್ಕಳೇ. ಓಕೆ, ಅಂಡ್ ಆಲ್ಸೋ ಐ ಮೈಸೆಲ್ಫ್ ಹ್ಯಾವ್ ಡೆವಲಪ್ಡ್ ಕಂಪ್ಲೀಟ್ಲಿ KCET ಕೋರ್ಸ್. ಫಿಸಿಕ್ಸ್ ಕಂಪ್ಲೀಟ್ಲಿ ಪ್ರತಿಯೊಂದು ಚಾಪ್ಟರ್ಗೂ ಕಾನ್ಸೆಪ್ಟ್ ಕ್ಯಾಪ್ಸೂಲ್ ವಿಡಿಯೋ ಅಂತ ಇರುತ್ತೆ. ನಂತರ DPPs ಅಂತ ಇರುತ್ತೆ. ಅದ್ರಲ್ಲಿ ತುಂಬಾ ಕ್ವಶನ್ಸು, ಪ್ರತಿಯೊಂದು ಕ್ವಶನ್ನು ಶಾರ್ಟ್ ಕಟ್ ಯೂಸ್ ಮಾಡಿ ಯಾವ ರೀತಿ ಮಾಡೋಕ್ಕೆ ಹೇಳ್ಕೊಟ್ಟಿದ್ದೀನಿ. ನಂತರ ಅಂಡ್ ಆಲ್ಸೋ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರತಿಯೊಂದು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀವಿ. ಸೊ ಇಷ್ಟೊಂದು ಮಾಡಿ, ಸೊ ದ ಕೋರ್ಸ್ ಆಲ್ರೆಡಿ ರೆಡಿ, ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಫ್ ಇಂಟ್ರೆಸ್ಟ್ ಯು ಕ್ಯಾನ್ ಆಲ್ಸೋ ಟೇಕ್ ಅಪ್. ಅಂಡ್ ಆಲ್ಸೋ ಐ ವಿಲ್ ಟೇಕ್ ಅಪ್ ಸಮ್ ಮೋರ್ ಕ್ವಶನ್ಸ್. ಸೊ KCET ಲೆವೆಲ್ ಕ್ವಶನ್ಸು ಈ ಚಾಪ್ಟರ್ನ ಕೂಡ ಕೆಲವೊಂದು ನಾನು ಯೂಟ್ಯೂಬಲ್ಲಿ ಕೂಡ ಮಾಡ್ತೀನಿ ಮಕ್ಕಳು, ಬಿಕಾಸ್ ಐ ವಾಂಟ್ ಯು ಟು ಥಿಂಕ್ ಮೋರ್. ಸೊ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದಕ್ಕೆ ಸ್ಟೆಪ್ಸ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ದ ಸ್ಟೆಪ್ಸ್, ಬೀಟಾ 1 ಇಸ್ ಲ್ಯಾಂಬ್ಡಾ 1 ಡಿವೈಡ್ ಬೈ ಡಿ ಅಂತ, ಲ್ಯಾಂಬ್ಡಾ 2 ಡಿವೈಡ್ ಬೈ ಸೊ ಡಿ ಅಂತ ತಗೋಣ. ಸೊ ಬೀಟಾ 2 ಬಂದು d/2 ಆಗುತ್ತೆ. ಈಗ ಇದು d/2 ಆದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಸೊ ಇಲ್ಲಿ ಸೊ d/2 ಅಂದರೆ ಸೊ ಸೇಮ್ ಥಿಂಗ್. ಸೊ ಯು ಜಸ್ಟ್ ಕ್ಯಾನ್ಸಲ್ ದಿಸ್, ಡಿ ಕ್ಯಾನ್ಸಲ್ ಆಗುತ್ತೆ, ಸ್ಮಾಲ್ ಡಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಲ್ಯಾಂಬ್ಡಾ 2/2 ಇರುತ್ತೆ, 2 ಮೇಲೆ ಹೋಗುತ್ತೆ. ಸೊ 2 lambda 1 divided by lambda 2 ಆಗುತ್ತೆ. 2 into lambda 1 4500 and then you got the answer like this. So lambda 2 ಬಂದ್ಬಿಟ್ಟು 7200 ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 7200 ಆಂಗ್ಸ್ಟ್ರಾಮ್ ಬರುತ್ತೆ. ಆ್ಯಂಡ್ ಕೆಲವೊಂದ್ಸರಿ ಮಕ್ಕಳು ಏನು ಮಾಡ್ತಾರೆ, ನಾನು ತುಂಬ ಸರಿ ನೋಡ್ತೀನಿ, ಆ 4500 ಆಂಗ್ಸ್ಟ್ರಾಮ್ನ ಮತ್ತೆ 4500 into 10 - 10 ಅಗೇನ್ ಅದನ್ನ ಮತ್ತೆ 4.5 into something like 10 - 7 ತಗೊಂತಾರೆ. ನಂತರ ಲಾಸ್ಟಲ್ಲಿ ಮತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಮತ್ತೆ ಅದನ್ನ ಕನ್ವರ್ಟ್ ಮಾಡ್ತಾರೆ. ಸೊ ಕೆಲವೊಂದ್ಸತಿ ಯು ಡೋಂಟ್ ಹ್ಯಾವ್ ಟು ಮಲ್ಟಿಪ್ಲೈ ಎವ್ರಿ ಟೈಮ್. ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಸಾಲ್ವಿಂಗ್ ಲೈಕ್ ದಿಸ್. ಫಸ್ಟ್ ಆಫ್ ಆಲ್ ಆಂಗ್ಸ್ಟ್ರಾಮ್ ಇದೆ, ಅದ್ರಲ್ಲಿ ಮತ್ತೆ 10 ಅದು ಮೀಟರ್ ಕನ್ವರ್ಟ್ ಮಾಡ್ಕೊತಾರೆ. ಮತ್ತೆ ಲಾಸ್ಟಲ್ಲಿ ಮತ್ತೆ ಅದನ್ನ ಆಂಗ್ಸ್ಟ್ರಾಮ್ ಕನ್ವರ್ಟ್ ಮಾಡ್ತಾರೆ. ಡೋಂಟ್ ರಿಕ್ವೈರ್ ಮಕ್ಕಳೇ, ಸ್ಪೆಷಲಿ ವೆನ್ ಯು ಡೂಯಿಂಗ್ ಡಿವಿಷನ್ ಕ್ವಶನ್ಸ್. ಇಲ್ಲಿ ನಾನು ಯಾಕೆ mm ಬರುತ್ತೆ, ಐ ಡೋಂಟ್ ಕೇರ್ ಅಬೌಟ್ mm ಬಿಕಾಸ್ ಐ ಆಮ್ ಡಿವೈಡಿಂಗ್ 2 mm ಹಿಯರ್. ವೆನ್ ಐ ಡೂ 2 mm ಎರಡು ಸೇಮ್ ಕ್ವಾಂಟಿಟಿ ಆಗಿರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ. ಇಟ್ಸ್ ಬೇಸಿಕಲಿ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸೊ ಬೀಟಾ 1 ಬೈ ಬೀಟಾ 2 ಮಾಡಿದಾಗ mm ಕ್ಯಾನ್ಸಲ್ ಆಗುತ್ತಲ್ವಾ. ಅದನ್ನ ಡೋಂಟ್ ಹ್ಯಾವ್ ಟು ವರಿ, ಸ್ಪೆಷಲಿ ವೆನ್ ಯು ಡಿವೈಡ್ ಇಟ್. ಅದರಿಂದ ಸೊ ವೆನ್ ಯು ಡಿವೈಡಿಂಗ್ ಸಚ್ ಥಿಂಗ್ಸ್, ಯು ಕೀಪ್ ಆಲ್ವೇಸ್ ಲೈಕ್ ಆಂಗ್ಸ್ಟ್ರಾಮ್ ಓನ್ಲಿ, ಡೋಂಟ್ ಹ್ಯಾವ್ ಟು ವರಿ. ಸೊ ಆನ್ಸರ್ ವಾಟ್ ಯು ಗೆಟ್ ಆಲ್ಸೋ ಇನ್ ಆಂಗ್ಸ್ಟ್ರಾಮ್, ಆಯ್ತಾ. ಸೊ ಎನಿವೆ, ನಂತರ ಸೊ ಸೆಕೆಂಡ್ ಕ್ವಶನ್ ಬಂದು ಇನ್ ಎ YDC experiment the wavelength light uses 5000 angstrom and the distance between slits is 2 mm. It's a very simple ನೋಡಿ, ವೇವ್ಲೆಂತ್ ಬಂದು 5000, ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಬಂದು D ಕೊಟ್ಟಿದ್ದಾರೆ ಅಂಡ್ ಕ್ಯಾಪಿಟಲ್ D ಕೂಡ ಕೊಟ್ಟಿದ್ದಾರೆ. ಕ್ವಶನ್ ಒಂದು ಸ್ಟ್ರೇಟ್ ಫಾರ್ವರ್ಡ್, ಬೀಟಾ ಬಂದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, ಲ್ಯಾಂಬ್ಡಾ ಡಿ ಅಂತ ಸಾಲ್ವ್ ಮಾಡ್ತಾರೆ. ಬಟ್ ಇಲ್ಲಿ ಕೆಲವೊಂದ್ಸತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೇ ಕ್ವಶನ್ ಕೊಡ್ತಾರೆ, ಬಟ್ ನೀವು ಇಷ್ಟೊಂದು ಸಾಲ್ವ್ ಮಾಡೋಷ್ಟೇ ಬೇಕಾಗಿಲ್ಲ. And also they asking it also calculate distance of 7th dark fringe. Distance of 7th dark fringe from central bright fringe ಅಂತ. So central bright fringe always we take a datum, ಅದು 0 ಲೈನ್ ಇದ್ದಂಗೆ. ಸೊ 7th dark fringe ಎಲ್ಲಿ ಫಾರ್ಮ್ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಸಮ್ ಸ್ಲಿಟ್ಸ್ ಇಂದ ಹೋದಾಗ ಸೊ ವೇರ್ ಇಟ್ ಇಸ್ ಫಾರ್ಮಿಂಗ್ ಅಂತ ದೇರ್ ಆಸ್ಕಿಂಗ್ ಇಟ್, ಸಮ್ ವೇರ್ ಇಟ್ಸ್ ಫಾರ್ಮಿಂಗ್ ಲೈಕ್ ದಿಸ್ ಅಂತ ಹೋಗೋಣ. ಇದ್ರ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸ್ಲಿಟ್ಸ್ ಇಂದ. ಓಕೆ, ಸೊ
So obviously starting 0. So since it is central bright fringe, so you usually ಏನಾಗುತ್ತಂದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಎಲ್ಲಾದನ್ನು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಕೇಳ್ತಾರೆ. ಬಟ್ ಕೆಲವೊಂದ್ ಸತಿ ಕೇಳ್ಬಹುದು, ದೇ ಕ್ಯಾನ್ ಇವನ್ ಆಸ್ಕ್ ಫ್ರಮ್ ಸೆಕೆಂಡ್ ಬ್ರೈಟ್ ಫ್ರಿಂಜ್. ಸೊ ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಫ್ರಮ್ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಅಂತ ಕೂಡ ಕೇಳ್ಬಹುದು. ಸೊ ಡೋಂಟ್ ವರಿ ಅಬೌಟ್ ದಟ್. ಬಟ್ ಸೆಂಟ್ರಲ್ ತಗೊಂಡ್ರೆ ಸಿನ್ಸ್ ಡಿಸ್ಟೆನ್ಸ್ ಇಸ್ 0 ಇದೆ ಅಲ್ವಾ. ಸೆಂಟ್ರಲ್ ಅಂದ್ರೆ ಏನು, ನಾನೀಗ x7 minus x0. Central bright fringe is anyway 0 only it is. Therefore I take it as 0 itself. So ಅದು ಡೇಟಾ, ಅದು ಮೆಷರ್ಮೆಂಟ್, ಅಲ್ಲಿಂದ ಮೆಷರ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯು ನೀಡ್ ಟು ಫೈಂಡ್ ಸೆಂಟ್ರಲ್ ಎಷ್ಟು ಬ್ರೈಟ್ ಫ್ರಿಂಜ್. ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಯು ಟು ಫೈಂಡ್. ಸೊ ಆಲ್ಸೋ ಫೈಂಡ್ a fringe and also distance of the 7th dark fringe from the central bright fringe. It's a very simple. 7th ಅಂದ್ರೆ ಏನು, ಡೈರೆಕ್ಟ್ ನಾ ಫಾರ್ಮುಲಾ ಇದಲ್ವಾ. 7th ಅಂದ್ರೆ ಡೋಂಟ್ ರಿಮೆಂಬರ್ 2n minus 1 by 2 ಅಂತ. ಐ ಮೀನ್ ಕ್ಯಾಲ್ಕುಲೇಷನ್ ತುಂಬಾ ತಲೆನೋವು. ಅದೇ ಬೋಲ್ ಜಸ್ಟ್ ರಿಮೆಂಬರ್ n minus half, 7 minus half, 7 minus half ಎಷ್ಟಪ್ಪ 6.5. ಸೊ 6.5 ಲ್ಯಾಂಬ್ಡಾ ಡಿ ಬೈ ಡಿ ಅಂತ ಕೇಳ್ತಾರೆ. ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಅಂದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಳ್ತೀನಿ ಇಲ್ಲಿ. ಸೊ ಇಲ್ಲಿ ಡಿ ಬಂದು ಎನಿವೇರ್ 1 ಇರುತ್ತೆ, ಲ್ಯಾಂಬ್ಡಾ ಒಂದು 5 ಅನ್ಕೋಣ, ಡಿ ಬಂದು 2 ಏನೋ ಇದೆ. 5 by 2 ಅಂದ್ರೆ 2.5. ಸೊ ಆಬ್ವಿಯಸ್ಲಿ ನಿಮ್ಮ ಆನ್ಸರ್ ಒಂದು 2.5. ಇಟ್ ಶುಡ್ ಮಲ್ಟಿಪಲ್ಸ್ ಆಫ್ 2.5. ಮೇ ಬಿ 2.5 to 10 power minus 4, 2.5 to 10 power minus 3, 2.5 mm, 2 point something like that, 2.5. ಅದೇ ರೀತಿ ನೀವು ಆನ್ಸರ್ ಇದನ್ನ ಡಿಸ್ಟೆನ್ಸ್ ಫ್ರೈಮ್ ಮಾಡಿದಾಗ ಅದು 6.5 ಟೈಮ್ಸ್ ಆಫ್ 2.5 ಇರಬೇಕು. ಇಟ್ಸ್ ವೆರಿ ಕಾಮನ್ ಸೆನ್ಸ್. ನೀವು ಒಂದನ್ನು ಫೈಂಡ್ ಮಾಡಿದ್ರೆ ಇನ್ನೊಂದು 6.5 ಟೈಮ್ಸ್ 2.5. ಇಟ್ಸ್ ವೆರಿ ಸಿಂಪಲ್ ಇಟ್ ಇಸ್ ಅಲ್ವಾ. ಸೊ 6.5 ಒಂದು 7 ಅಂತ ತಗೊಂಡ್ರು 7 ಡೈಲಿ 35 14. ಸೊ ಅರೌಂಡ್ 17.5 17 ಇರಬೇಕು ಆಕ್ಚುಲಿ. ಅರೌಂಡ್ 16 to 17 ಇರಬೇಕು ಆಕ್ಚುಲಿ. ಸೊ ಅಂದ್ರೆ ಏನು ನಾನು ಹೇಳ್ತಾ ಇರೋದು, ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡೋದ್ರಿಂದ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಟೈಮ್ ತುಂಬಾ ಉಳಿಯುತ್ತೆ. ಅಂಡ್ ಆಲ್ಸೋ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನೀವು ಯೋಚನೆ ಮಾಡ್ಬೋದು ನಾನು ಮಾಡ್ಸೋದು ಕರೆಕ್ಟಾ ಇಲ್ಲ ಅಂತ. ಇಲ್ಲಿ ಒಂದು 2.5 ಚೇಂಜ್ ಇರಬೇಕು, ಇನ್ನೊಂದು 16 ಚೇಂಜ್ ಇರಬೇಕು. ನೀವು ಆನ್ಸರ್ಸ್ ನೋಡಿದ್ರೆ ನೋಡಿ, ಇಲ್ಲಿ 2.5 0.25 ಸಮಥಿಂಗ್ ಇರಲಿದೆ. ಅಂಡ್ 16 ಚೇಂಜ್ ನೋಡಿ, ಫಸ್ಟ್ 2 ನಂಬರ್ 16 ಚೇಂಜ್. ಈ ರೀತಿ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಈಗ ಆಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿ ತುಂಬಾ ಈಸಿ ಇರುತ್ತೆ. ಸೊ ಐ ಜಸ್ಟ್ ಎರೇಸ್ ದೀಸ್ ಥಿಂಗ್ಸ್. ಆಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ತುಂಬಾ ಈಸಿ ಬರುತ್ತೆ. ಲ್ಯಾಂಬ್ಡಾ ಎಷ್ಟಪ್ಪ, ಲ್ಯಾಂಬ್ಡಾ ಬಂದು 5000. 5 into 10 power. ಇಲ್ಲಿ ನಾನು ಕನ್ವರ್ಟ್ ಮಾಡ್ಕೊತೀನಿ, ಬಿಕಾಸ್ ನಾನು ಯಾವುದೇ ತರ ಡಿವೈಡ್ ಮಾಡ್ತಾ ಇಲ್ಲ. ಇಲ್ಲಿ ಎರಡನ್ನು ಬೀಟಾ 1 ಬೀಟಾ ಡಿವೈಡ್ ಮಾಡ್ತಾ I'll keep mm both. But here I want to find the beta value. I need to know this. So I'll keep it like 5 into 10 power minus 7. Capital D ಬಂದಷ್ಟು 1 ಇರುತ್ತೆ, ಸ್ಮಾಲ್ ಡಿ ಬಂದಷ್ಟು ಇರುತ್ತೆ 2 into 10 power minus 2 ಇರುತ್ತೆ. ಈಗ 2 5 2.5 ಹೋಯ್ತು. 10 power minus 3 ಇದು 10.5 minus 4 ಆಯ್ತು. ಇದು ಮೀಟರ್ ಇದೆ ಈಗ ಫಾರ್ ಎಕ್ಸಾಂಪಲ್. ಈಗ ಬೀಟಾ ಬಂದು ಏನಾಗುತ್ತೆ ಈಗ, ಸೊ 2.5 10 power minus 4. ಸೊ 2.5 into 10 power minus 4 meters. ನೀವು ಇಲ್ಲೇ ಬೇಕಾದ್ರೆ ಬಿಡ್ಬೋದು, ಆ ಥರ ಏನಿಲ್ಲ mm ಅಲ್ಲಿ ಇರಬೇಕಂತ. ಬಟ್ ಬಿಕಾಸ್ ವೆನ್ ಎವರ್ ವಿ ಮೆಜರ್ ಸ್ಮಾಲ್ ಕ್ವಾಂಟಿಟೀಸ್ ಬೆಟರ್ ಟು ಕೀಪ್ ಇನ್ mm or ಈ ರೀತಿ ಇಟ್ಟರೆ ಒಳ್ಳೆಯದು. ಸೊ 10 power minus 3 ಮಲ್ಟಿಪ್ಲೈ ಮಾಡ್ತೀನಿ mmಗೆ, ಇದು ಮೀಟರ್ಗೆ ಟು ಕನ್ವರ್ಟ್ ಮಿಲಿಮೀಟರ್ಸ್ ಟು ಮಲ್ಟಿಪ್ಲೈ ವಿತ್ 1000. 1 meter is 1000 millimeters ಆಯ್ತಾ. 1000 into 10 power 3 ಅಂತ. ಹಾಗೆ ನಾವು ಬೀಟಾ ಒಂದು 2.5 into 10 power minus 1 ಇರುತ್ತೆ. ಸೊ ಆನ್ಸರ್ ಇಸ್ 0.25 mm ಬರುತ್ತೆ. ಇದು ಬಂದ್ರೆ ನೆಕ್ಸ್ಟ್ ನಾನು ಹೇಳಿಸ್ತೇ ಬೇಕಾಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆನ್ಸರ್. 7th ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂದ್ರೆ 6.5 ಟೈಮ್ಸ್ ಆಫ್ ಲ್ಯಾಂಬ್ಡಾ ಡಿ ಬೈ ಡಿ. ಹೆಂಗೆ 6.5? ಡೈರೆಕ್ಟ್ಲಿ 7 minus half ಹಾಕಬೇಕು. ಡೈರೆಕ್ಟ್ಲಿ 7 minus half ಎಷ್ಟು 6.5 ಲ್ಯಾಂಬ್ಡಾ ಡಿ ಬೈ ಡಿ ಅಂತ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಫಾರ್ಮುಲಾಸ್ ಇದೆಯಲ್ವಾ, ನಾನು ನಿಮ್ಗೆ ಏನು ಫಸ್ಟ್ ಟೀಚ್ ಮಾಡೋ ಫಾರ್ಮುಲಾ, ಬೇಕಾದ್ರೆ ಈ ಫಾರ್ಮುಲಾ ನಾನು n ಟೈಮ್ಸ್ ಆಫ್ ಬೀಟಾ ಅಂತ ಕೂಡ ಹೇಳ್ಬೋದು. ಅಂದ್ರೆ n ಬಂದು n ಅಲ್ವಾ, ಲ್ಯಾಂಬ್ಡಾ ಡಿ ಬೈ ಡಿ ಬಂದು ಬೀಟಾ ಅಲ್ವಾ, n ಬೀಟಾ ಅಂತ ಹೇಳ್ಬೋದು. ಬೇಕಾದ್ರೆ ಇದನ್ನ ನಾನು ಫಾರ್ಮುಲಾನ n minus half ಬೀಟಾ ಅಂತ ಕೂಡ ನಾನು ಹೇಳ್ಬೋದು. n beta n minus half beta. Okay, that's the reason why this is how it is. So I can just say the 7th dark fringe is nothing but n beta, n minus half beta. So n minus half bandu 6.5 times of beta. Beta value is to 0.25. 0.25 into 6.5 around 1.65. 0.25 alva. 0.25 into 1/4. So 1/4 of 6.5. So 1.6 something you can get. So you can see the answer also it is 1.6. But steps are bardi inili. So yavatagli given data baribeku. Nantara we know the width of the fringe is given by lambda d by d anta. Matte 5000 into 10 power minus 10 anta. I am just substituting all the values. I got the answers, and then afterwards I'm substituting distance of 7th dark fringe from the central bright fringe. Again I'm calculating that value, and I got the answers directly. So but ನೀವು ಇದು ಸ್ಟೆಪ್ಸ್ ಎಕ್ಸಾಮ್ ಅಲ್ಲಿ ಬರೀಬೇಕು, ಬಟ್ ನೀವು ಯೋಚನೆ ಮಾಡಬೇಕು. ಸೊ 7th ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂದ್ರೆ ಅದು ಈ ಆನ್ಸರ್ ಇದೆಯಲ್ವಾ, ಈ ಆನ್ಸರ್ನ 6.5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರಬೇಕು ಅಂತ ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆನಾ. ಸೊ ಬಟ್ ಸ್ಟೆಪ್ಸ್ ತೋರಿಸಿ ಎಕ್ಸಾಮ್ ಅಲ್ಲಿ. ಸೊ ಬಿಕಾಸ್ ದೇ ಕ್ಯಾರಿ 5 ಮಾರ್ಕ್ಸ್, ಮಕ್ಕಳು 5 ಮಾರ್ಕ್ಸ್ ಇರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ. ಅದರಿಂದ ಸ್ಟೆಪ್ಸ್ ಬರೀಬೇಕು ನೀವು. ಓಕೆನಾ.
ನಂತರ let's go for next question now. In a YDC experiment, the distance between slits is 1 mm. Again, D ಬಂದು 1 mm ಕೊಟ್ಟಿದ್ದಾರೆ. And also the fringe width is found to be 0.6 mm. And the width of the screen is moved through a distance of 0.25 mm away from the plane of slit. The fringe width become 0.75. ಸೊ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ಮತ್ತೆ ಓದಿಂಗ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಒಂದು YDS ಎಕ್ಸ್ಪೆರಿಮೆಂಟ್ ಇದೆ. ಅದರಲ್ಲಿ ಸೊ ಫಸ್ಟ್ ಕೇಸ್ ಅಂತ ತಗೋಣ. ಅದರಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ D 1 mm ಆಲ್ವೇಸ್ 1 mm ಇದೆ ಇಲ್ಲಿ. ಮತ್ತೆ ಇಲ್ಲೇನಾಗಿದೆ ಫ್ರಿಂಜ್ ವಿಡ್ತ್ ಬೀಟಾ ಒಂದು 0.6 mm. ಓಕೆ, ಇಲ್ಲೇನಾಗುತ್ತೆ ಸ್ಕ್ರೀನ್ ಇಸ್ ಮೂವ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 0.25 meters. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಲೆಟ್ಸ್ ಅನಲೈಸ್ ದ ಕ್ವಶನ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ ಅಂದ್ರೆ ಈ ಡಿಸ್ಟೆನ್ಸ್ D ಇದೆ ಫಸ್ಟ್ ಕೇಸಲ್ಲಿ. ಇಲ್ಲಿ ನಿಮಗೆ ಫ್ರಿಂಜ್ ವಿಡ್ತ್ ಇದೆಯಲ್ವಾ, ಈ ವಿಡ್ತ್ ಆಫ್ ದ ಫ್ರಿಂಜು ಅದು ನಿಮಗೆ 0.6 mm ಸಿಗ್ತಾ ಇದೆ. ಓಕೆನಾ? ಈಗ ಏನಾಗುತ್ತೆ ಕಾಮನ್ ಸೆನ್ಸ್ ಯೂಸ್ ಮಾಡಿದಾಗ ನಾವು ಈ ಇದೆಯಲ್ಲ ಡಿಸ್ಟೆನ್ಸ್ ಇದೆಯಲ್ವಾ, ಈ ಸ್ಕ್ರೀನ್ ಮೂವ್ ಮಾಡ್ತಾ ಇದ್ದೀನಿ. ಈ ಸೆಕೆಂಡ್ ಕೇಸಲ್ಲಿ ಬಂದು D ಬದಲು D ಪ್ಲಸ್ 0.25 ಅಂತ ತಗೊತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಏನಾಗುತ್ತೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಡಿಸ್ಟೆನ್ಸ್ ಒಂದು ನೆನ್ಪಿಟ್ಕೊಳ್ಳಿ, ಸ್ಕ್ರೀನ್ ಇದೆಯಲ್ವಾ ಅದನ್ನ ಎಷ್ಟು ದೂರ ಮಾಡಿದ್ರೆ, ಎಷ್ಟು ದೂರ ಮೂವ್ ಮಾಡಿದ್ರೆ ಅಷ್ಟು ಬೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಸೊ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ D ಬೈ D ಅಲ್ವಾ. ಸೊ D ನ ಜಾಸ್ತಿ ಮಾಡಿದಷ್ಟು ಬೀಟಾ ಕೂಡ ಜಾಸ್ತಿ ಆಗುತ್ತೆ. ಕಾಮನ್ ಸೆನ್ಸ್ ಅಲ್ಲ? ಈಗ ನಿಮ್ಮ ಹತ್ರ ಟಾರ್ಚ್ ಇದೆ, ಟಾರ್ಚ್ ಅಲ್ಲಿ ಇಲ್ಲೊಂದು ಸ್ಕ್ರೀನ್ ಇದೆ, ಆ ಟಾರ್ಚ್ ಅಲ್ಲಿ ಒಂದು ಬೆಳಕು ಹಾಕ್ತೀರಾ ಇಲ್ಲಿ, ಸೊ ಇಷ್ಟೇ ಬರುತ್ತೆ ಅಲ್ಲಿ. ಇನ್ನು ಸ್ವಲ್ಪ ದೂರ ಹಾಕಿ ಇನ್ನು ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ಲ ಬೆಳಕು, ದಟ್ ಗೆಟ್ ಸ್ಪ್ರೆಡಿಂಗ್. ಸೊ ದಟ್ ಆಲ್ಸೋ ವಿಲ್ ಡಿಸ್ಕಸ್. ಆಲ್ರೆಡಿ ಐ ಡಿಸ್ಕಸ್ ಸೇಮ್ ಎಕ್ಸ್ಪೆರಿಮೆಂಟ್ ಫಾರ್ ಡೈಫ್ರಾಕ್ಷನ್ ಇನ್ ದ ಒನ್ ಶಾರ್ಟ್ ವಿಡಿಯೋ ಅಲ್ಲಿ. ಓಕೆ, ಸೊ ಈ ರೀತಿ there's one more called diffraction ಅಂತ, bending of light on the corners ಅಂತ, and we already discussed. Okay, anyway, what I'm saying is as D increases ಅದರದ್ದು ಬೀಟಾ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಕರೆಕ್ಟ್ ಅಲ್ವಾ? ನೋಡಿ ಇನ್ಕ್ರೀಸ್ ಆಗಿದೆ, ನೋಡಿ ಇನ್ಕ್ರೀಸ್ ಆಗಿದೆ. ಇಲ್ಲಿ ಬೀಟಾ ಬಂದು ನನಗೆ ಇಲ್ಲಿ ಥಿಕ್ನೆಸ್ ಬಂದು ಐ ಆಮ್ ಗೆಟಿಂಗ್ ಅರೌಂಡ್ 0.75 mm. ಈಗ ಸಿ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ಟೋಲ್ಡ್ ಅಲ್ವಾ, ಈ ರೀತಿ ಡಿಸ್ಟೆನ್ಸ್ ಇಸ್ ಮೂವ್ಡ್ and moved through an 0.25 and additional ನೋಡಿ ಇಲ್ಲೊಂದು ಎರಡು ಈಕ್ವೇಶನ್ ಆಡ್ ಆಗ್ತಾ ಇದೆ, D plus D 0.525, D plus 0.25. ಬಟ್ ನಿಮಗೆ ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ D, ಇನಿಷಿಯಲ್ D ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಸ್ಟಿಲ್ ಕ್ಯಾಲ್ಕುಲೇಟ್ ಇಟ್. ಆಕ್ಚುಲಿ ಅಂದ್ರೆ ಏನು, ಈ ಎರಡು ಈಕ್ವೇಶನ್ ಸಬ್ಟ್ರಾಕ್ಟ್ ಮಾಡಿದ್ರೆ ನೋಡಿ D plus 0.25 ಬೀಟಾ 2 ಅಲ್ವಾ, ಇಲ್ಲಿ ಬೀಟಾ 1 ಇರಬೇಕಾದ್ರೆ D ಇತ್ತು, ಈ ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ D ಕ್ಯಾನ್ಸಲ್ ಆಗ್ತಾ ಇದೆ. ನಾವು ಮ್ಯಾಥ್ಸ್ ಅಲ್ಲಿ ವಿ ಹ್ಯಾವ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಫ್ ಯು ಬ್ರಿಂಗಿಂಗ್ ಸಮ್ ವೇರಿಯಬಲ್, ಸೊ ಆ ವೇರಿಯಬಲ್ ಸಬ್ಟ್ರಾಕ್ಟ್, ಆ ವೇರಿಯಬಲ್ ನಾವು ಗೆಟ್ ರೀಡ್ ಮಾಡಬೇಕಲ್ಲ, ವಿ ಶುಡ್ ಗೆಟ್ ರಿಡ್ ಆಫ್ ದ ವೇರಿಯಬಲ್ಸ್ by doing subtraction or division or not. What I was doing in the previous case, I was dividing, so get rid of those variables like capital D and all, small d and all, because I don't know the values of that. In case only I don't know value of initial D, but I can get rid of that. I can get rid of initial D by subtracting the equations. ಇದನ್ನ ಅರ್ಥ ಮಾಡ್ಕೊಬೇಕು ನಾವು. ಓಕೆನಾ? ಈಗ ನಿಮ್ಗೆ ಆಲ್ರೆಡಿ ಅರ್ಥ ಆಯ್ತಲ್ವಾ ಬೀಟಾ 2 ಮೈನಸ್ ಬೀಟಾ 1 ಅಂತ ಹೇಳಿದ್ರೆ, ಸೊ ನಾನು ಲ್ಯಾಂಬ್ಡಾ D1, ಸೊ D ಚೇಂಜ್ ಆಗ್ತಾ ಇದೆ, ಲ್ಯಾಂಬ್ಡಾ D1 ಬೈ D ಅಂತ ತಗೊತೀನಿ. lambda, so I'll take first big one, lambda D2 by D, lambda D1 by D ಅಂತ. So constant ಬಂದು lambda D ಇರುತ್ತೆ, I mean the lambda and D small d are not varying. So answer ಬಂದು D2 minus D1 ಬರುತ್ತೆ, ಆಗ ನಮಗೆ B2 minus B1 ಅಂತ ಬರುತ್ತೆ. ವೆರಿ ಸಿಂಪಲ್ ಅಲ್ವಾ? ಸೊ ಈಗ ವೆರಿ ಸಿಂಪಲ್ ಅಲ್ವಾ, ಬೀಟಾ 2 minus ಬೀಟಾ 1 ಆಲ್ರೆಡಿ ನಿಮಗೆ ವ್ಯಾಲ್ಯೂಸ್ ಗೊತ್ತಿದೆ. ವಾಟ್ಸ್ ದ ವ್ಯಾಲ್ಯೂ ಆಫ್ ಬೀಟಾ 2 minus ಬೀಟಾ 1? ಸೊ 0.75 mm minus 0.6, ಅದು ಬಂದು 0.15 mm. ಆಯ್ತಾ? ನೆಕ್ಸ್ಟ್ ಲ್ಯಾಂಬ್ಡಾ ಬಂದ್ಬಿಟ್ಟು, ಲ್ಯಾಂಬ್ಡಾ ಎಷ್ಟು ವ್ಯಾಲ್ಯೂ ಬಂದಿದೆ? ಲ್ಯಾಂಬ್ಡಾ ವ್ಯಾಲ್ಯೂ ಆಲ್ರೆಡಿ ಐ ಥಿಂಕ್ 9 to find ಲ್ಯಾಂಬ್ಡಾ ವ್ಯಾಲ್ಯೂ. ಸ್ಮಾಲ್ ಡಿ ಬಂದು 1 mm ಇದೆ. ನಂತರ ನಿಮಗೆ D2 minus D1 ಅದು ಬಂದೆಷ್ಟಿದೆ? ಡೈರೆಕ್ಟ್ಲಿ 0.25. ಎಷ್ಟು ಈಸಿ ಕ್ಯಾಲ್ಕುಲೇಷನ್ ನೋಡಿ, ಈಗ ಇಷ್ಟೇ ನೀವು. ಸೊ ಇದು ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ 5 25 0.5 ಅಂಡ್ ಆಲ್ಸೋ 5 3 15 0.3 0.5 ಇಂಟು 3 ಐ ಥಿಂಕ್ 5 30 ಅಲ್ವಾ, ಸೊ 0.6 ಟೈಮ್ಸ್ ಹೋಗುತ್ತೆ ಆಕ್ಚುಲಿ. ಸೊ ಇಲ್ಲಿ ನಂಗೆ ಏನು ಬರ್ತದೆ 0.6, ಸೊ 0.5 and 0.3 and 0.6 ಬರುತ್ತೆ. 0.6 mm is equal to ಲ್ಯಾಂಬ್ಡಾ ಬೈ ನನಗೆ 1 mm ಬರ್ತಾ ಇದೆ. ಸೊ ಈ 1 mm ಶಿಫ್ಟ್ ಮಾಡಿದಾಗ ಇಲ್ಲಿ 0.6 into 1 mm, that is nothing but 0.6 into 10 power minus 6, that must be equal to lambda. So lambda ಬಂದು ನನಗೆ 6 into 10 power 7, that's nothing but in meters, and lambda is equal to 6 into 6000 angstrom ಬರುತ್ತೆ. ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಸೊ ಈ ರೀತಿ ಐ ಹೋಪ್ ಯು ಕ್ಯಾನ್ ಸಿ ದ್ಯಾಟ್, ಯಾಕಂದರೆ ನನ್ನ ತಲೆ ಬರುತ್ತೆ. ಐ ಹೋಪ್ ಯು ಕ್ಯಾನ್ ಸಿ ದ್ಯಾಟ್. ಓಕೆ, ಯಾ, ಈ ರೀತಿ ಅಂದರೆ ನೋಡಿ, ಇಲ್ಲಿ ತುಂಬ ಈಕ್ವೇಶನ್ ತುಂಬ ಸಿಂಪಲ್ ಇದೆ ಮಕ್ಕಳೇ. ಸೊ ಆ ರೀತಿ ಡಿಫಿಕಲ್ಟ್ ಇಲ್ಲ. ಓಕೆ, ಲುಕ್ ಎಟ್ ದಿಸ್ ಈಕ್ವೇಶನ್ ದಿಸ್ ಇಸ್ ವೆರಿ 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 ಸಿಂಪಲ್. ಅಂದರೆ ಇಲ್ಲಿ ಯಾಕೆ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ,
because when I subtract it, I'm getting rid of the variable which I don't know. ಅರ್ಥ ಆಯ್ತಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇದೇ ಕ್ವಶನ್ನ ನಾನು ಐ ಆಲ್ಸೋ ಸಾಲ್ವ್ಡ್ ಇಟ್ ಹಿಯರ್. ನಾನು ಎರಡು ಮೆಥಡಲ್ಲಿ ಮಾಡಿದ್ದೀನಿ. ಒಂದು ಮೆಥಡಲ್ಲಿ ನಾನು ಡಿವಿಷನ್ ಮಾಡ್ಕೊಂಡು ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 6 mm ಇಲ್ಲಿ ಐ ಹ್ಯಾವ್ ಟೇಕನ್ ದ 6 mm ಹಿಯರ್, ಕೇಸ್ 1 ಕೇಸ್ 2 ಅಂತ. ಈ ಕೇಸ್ 1 ಅಲ್ಲಿ 6 mm 6 ಇಲ್ಲಿ ತೊಗೊಂಡಿದ್ದೀನಿ. ನಂತರ ಈಕ್ವೇಷನ್ ಡಿವೈಡ್ ಮಾಡ್ತಾನೆ, b1 - b2 ಡಿವೈಡ್ ಮಾಡಿದಾಗ ಐ ಹ್ಯಾವ್ ಟೇಕನ್ ಬೀಟಾ ಡ್ಯಾಶ್ ಹಿಯರ್, ನೋ ಪ್ರಾಬ್ಲಮ್. ನೋಡಿ, can take beta 1 and beta 2 also, no problem. So ಎರಡು ಡಿವೈಡ್ ಮಾಡಿದಾಗ ಐ ಆಮ್ ಗೆಟಿಂಗ್ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಡಿ ಅಂತ. ಅದನ್ನ ಮತ್ತೆ ಸಾಲ್ವ್ ಮಾಡಿದ್ರೆ ನನಗೆ ಡಿ ವ್ಯಾಲ್ಯೂ ಸಿಗ್ತಾ ಇದೆ. ಆಯ್ತಾ? ನಂತರ ಡಿ ವ್ಯಾಲ್ಯೂ ಫೈಂಡ್ ಮಾಡಾದ್ಮೇಲೆ ಅದನ್ನ ಡಿ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಈಕ್ವೇಷನ್ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ 0.6 ಲ್ಯಾಂಬ್ಡಾ ಡಿ ಬೈ ಡಿ ಅಂತ, ಅದರಲ್ಲಿ ಡಿ ವ್ಯಾಲ್ಯೂ ಹಾಕೊಂಡು ಐ ಆಮ್ ಜಸ್ಟ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಇಟ್ಸ್ ತುಂಬಾ ಲೆಂತಿ ಪ್ರೊಸೀಜರ್. ಆಯ್ತಾ? ಆದರೆ ಇಲ್ಲಿ ಮೆಥಡ್ 2 ಬಂದು ನೋಡಿ, ನಾನು ವಾಟ್ ಐ ಎಕ್ಸ್ಪ್ಲೇನ್ ಯು ಕ್ಯಾನ್ ಜಸ್ಟ್ ಸಬ್ಟ್ರಾಕ್ಟ್ ಇಟ್. ನೀವು d2 - d1 ಮಾಡಿದಾಗ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಆನ್ಸರ್ ಡೈರೆಕ್ಟ್ಲಿ ಲ್ಯಾಂಬ್ಡಾ ಇಸ್ 0.6 ಅಂತ ಸಿಗ್ತಾ ಇದೆ. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಲ್ವಾ? ಸೊ ಅಂದ್ರೆ ಇಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಮಕ್ಕಳೇ, ಸೊ ಹೂ ನೋಸ್, ಈಗ ಇದೇ ಕ್ವಶನ್ ಅಲ್ಲಿ ನಾನು ಏನಕ್ಕೆ ಪ್ರತಿಯೊಂದು ಕ್ವಶನ್ ನಾವು ಡಿಫ್ರೆಂಟ್ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳೋದಂದ್ರೆ, ಬಿಕಾಸ್ ಈ ಒಂದು ವೇಳೆ ಇದೇ ಕ್ವಶನ್ ಬೋರ್ಡ್ ಎಕ್ಸಾಮ್ ಕೊಟ್ಬಿಟ್ಟು ದೇ ವಿಲ್ ಆಸ್ಕ್ ಯು ಫೈಂಡ್ ವಾಟ್ ವಾಸ್ ದ ಇನಿಷಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಅಂಡ್ ದ ಸ್ಲಿಟ್ಸ್ ಅಂತ ಕೇಳ್ತಾರೆ. ಅಂದ್ರೆ ಏನು, ಕ್ಯಾಪಿಟಲ್ ಡಿ ಅಂದ್ರೆ ಏನು ಅಂತ ಕೇಳ್ತಾರೆ. ಆಗೇನ್ ಮಾಡ್ಬೋದು, ಆಗ ನೀವು ಡಿವೈಡ್ ಮಾಡ್ಬೋದು ಈಕ್ವೇಷನ್. ದೆನ್ ಯು ಕಾಂಟ್ ಸಬ್ಟ್ರಾಕ್ಟ್ ಆ ಟೈಮಲ್ಲಿ ಯು ಕಾಂಟ್ ಸಬ್ಟ್ರಾಕ್ಟ್ ಡಿ ಅಂಡ್ ಡಿ. You can subtract and get the value of lambda, then get the value of d, or you can just divide keeping d as constant. D ange equation irbeka nodkondu, you have to make sure that d was retained in the equation and do some calculation, get the d directly, or get the first lambda value, then get the d value. And then ನಾನು ನಿಮಗೆ, ನೀವು ಅನ್ಕೋಬಹುದು ಸರ್ ನೀವು ಏನೇನೋ ಹೇಳ್ತಾ ಇದ್ದೀರಾ, ಎಷ್ಟೆಷ್ಟು ಪ್ರೊಜೆಕ್ಟ್ ಹೇಳ್ಕೊಡ್ತಾ ಇದ್ದೀರಾ. ಸೊ ವೈ ಆಮ್ ಟೆಲಿಂಗ್ ಸೋ ಮಚ್, ಬಿಕಾಸ್ ನೀವು ಎಷ್ಟು ನ್ಯೂಮರಿಕಲ್ಸ್ನ ವೇರಿಯಸ್ ಮೆಥಡ್ಸ್ ಅಲ್ಲಿ ಯೋಚನೆ ಮಾಡ್ತೀರೋ ಅಷ್ಟು ನ್ಯೂಮರಿಕಲ್ಸ್ ಅಲ್ಲಿ ನೀವು ತರೋ ಆಗ್ತೀರಾ, ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಕ್ಕೋಸ್ಕರ, ಈವನ್ ಇನ್ ದ ಕೇಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಯ್ತಾ? ನಾನು ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ ಟೀಚ್ ಮಾಡ್ತೀನಿ. ದಟ್ಸ್ ಐ ನೋ ವೇರ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಮಿಸ್ಟೇಕ್. ಸೊ ನೀವು ಯಾವುದೋ ಒಂದು ಬುಕ್ ರೆಫರ್ ಮಾಡಿಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನೇ ಅದೇ ರೀತಿ ಎಕ್ಸಾಮ್ ಬಂದರೆ ಮಾಡ್ತೀರಾ, ಇಲ್ಲಾಂದ್ರೆ ಮಾಡೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನ್ಯೂಮರಿಕಲ್ಸ್ ಅನ್ನೋದು ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡಬಹುದು. ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ಡೈರೆಕ್ಟ್ ಸಬ್ಟ್ರಾಕ್ಟ್ ಮಾಡಿದ್ರೆ ಡಿ ಹೋಗುತ್ತೆ, ಯು ಗೆಟ್ ದ ಆನ್ಸರ್ ಫಾರ್ ದಟ್. ಆರ್ ಯು ಕ್ಯಾನ್ ಡಿವೈಡ್ ಆಲ್ಸೋ, ಗೆಟ್ ದ ಫಸ್ಟ್ ಡಿ ವ್ಯಾಲ್ಯೂ, ದೆನ್ ಗೆಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಎರಡನ್ನೂ ಟ್ರೈ ಮಾಡಿ, ಓಕೆನಾ? ನಂತರ let's go for next question. In a YDS experiment, width of reduced on the screen are kept at certain distance from the slits. Same question, my dear students. ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ಲಿ ನಿಮಗೆ d2 - d1 ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. d2 - d1 is 0.1 mm ಅಂತ. ಡೈರೆಕ್ಟ್ಲಿ ಫ್ರಿಂಜ್ ವಿಡ್ತ್ ಇನ್ಕ್ರೀಸಸ್ ಬೈ, ಸೊ ಡೈರೆಕ್ಟ್ಲಿ ನಿಮಗೆ b2 - b1 ಕೂಡ ಕೊಟ್ಬಿಟ್ಟಿದ್ದಾರೆ. ಅದೇ ವ್ಯಾಲ್ಯೂ ಎಷ್ಟು, b2 - b1 ವ್ಯಾಲ್ಯೂ 6 × 10⁻⁻5 ಅಂತ ಆಲ್ರೆಡಿ ಎರಡು ವ್ಯಾಲ್ಯೂನು ಕೊಟ್ಬಿಟ್ಟಿದ್ದಾರೆ. ಪ್ರೀವಿಯಸ್ ಕೇಸ್ ಅಟ್ಲೀಸ್ಟ್ ಅಲ್ಲಿ ಅವ್ರು ಹೇಳ್ತಾ ಇದ್ರು, ಸೊ ದೇ ಯೂಸ್ ಟು ಗಿವ್ ವಿಡ್ತ್ ಇಸ್ ಚೇಂಜ್ ಅಂತ. ಇನಿಷಿಯಲಿ ವಿಡ್ತ್ ಬಂದು 0.6 ಇತ್ತು, ನಂತರ 0.75 mm ಆಯ್ತು ಅಂತ ಹೇಳಿದ್ರು ಅವರು. ನಾವೇನ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ, ಈಗ ಅವ್ರು ಅದನ್ನ ಹೇಳ್ತಾ ಇಲ್ಲ, ಡೈರೆಕ್ಟ್ಲಿ ದೇ ಸೇಯಿಂಗ್ ದಟ್ ವೆನ್ ದ ಸ್ಕ್ರೀನ್ ಈಸ್ ಮೂವ್ಡ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 0.1 meters, ಇನಿಷಿಯಲಿ ಡಿ ಇತ್ತು, ನಂತರ 0.1 meters ಅಡಿಷನಲ್ ಮಾಡಿದಾಗ ಆಗ ಬೀಟಾ ಆಲ್ಸೋ ಗಾಟ್ ಇನ್ಕ್ರೀಸ್ಡ್. ಅರ್ಥ ಆಯ್ತಲ್ಲ? ನಾನು ಈಗ ತಾನೇ ಹೇಳಿದೆ ನಿಮಗೆ, beta is lambda divided by d ಅಂತ. So as they increase this, d value increase ಮಾಡಿದ್ರೆ beta value obviously increase ಆಗುತ್ತೆ. Beta value was increased by, ಈ ವರ್ಡ್ ಅರ್ಥ ಮಾಡ್ಕೊಳ್ಳಿ, increased by ಅಂದ್ರೆ ಡೈರೆಕ್ಟ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಸಿ ಇನ್ ಯುವರ್ ಎಕ್ಸಾಮ್, ಬಿಕಾಸ್ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, ನೋಡ್ತಾ ಇರ್ತೀನಿ. ನಿಮ್ಮ ಮಾರ್ಕ್ಸ್ ಬಂದು ಈಗ 100ಗೆ ನೀವು 90 ತಗೊಂಡಿದ್ದೀರ ಅನ್ಕೋಣ, your marks was increased by 5 because ಏನೋ ಮಿಸ್ಟೇಕ್ ಮಾಡಿದ್ರು, ಆಗ ನಿಮ್ದು 95 ಆಗುತ್ತೆ. ಆ ಡಿಫ್ರೆನ್ಸ್ ಇನ್ಕ್ರೀಸ್ಡ್ ಬೈ 5 ಅಂದ್ರೆ ಡೈರೆಕ್ಟ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅಂತ. 95 - 90 ಆಯ್ತಾ? ಸೊ ಅಂದ್ರೆ ಏನ್ ಹೇಳ್ತೀನಿ, ಇನ್ಕ್ರೀಸ್ಡ್ ಬೈ ಅಂತ ಕೊಟ್ರೆ ಡೈರೆಕ್ಟ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅಂತ. ಆಯ್ತಾ? ಇದು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಓಕೆ, ಸೊ b2 - b1 ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಸೊ ನಾನು ಇದನ್ನ ಹೇಳಿಸ್ತೇ ಬೇಕಾಗಿಲ್ಲ, ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ b2 - b1 that's equal lambda d divided by d2 - d1. In the place of this you put 6 × 10⁻⁻5. lambda ನಿಮ್ಗೆ ಗೊತ್ತಿಲ್ಲ, d already ಗೊತ್ತಿದೆ 1 mm ಅಂತ. This is nothing but 0.1 mm, and then just get the calculate the values and you get the lambda value ಬರುತ್ತೆ. So I think I have done already values here, so you get answer 6000 angstrom. ಇದು ಆಲ್ರೆಡಿ ಗೊತ್ತಿದೆಯಲ್ಲ, ಇದೇನು 6001 mm. You shift this side 10⁻3 10⁻5 10⁻8 ಆಗುತ್ತೆ. ಈ 0.1 10⁻1 ಇರುತ್ತೆ. ಸೊ ಎರಡು ಕಡೆ ಕ್ಯಾನ್ಸಲ್ ಆದಾಗ 10⁻7. ಸೊ ಲ್ಯಾಂಬ್ಡಾ ಇಸ್ ಡೈರೆಕ್ಟ್ಲಿ 6 × 10⁻7 ನಿಮ್ಗೆ ಬರುತ್ತೆ. ಸೊ ದಟ್ಸ್ 6000 angstrom.
ಆಯ್ತಾ? ಇಷ್ಟೇ ಮಕ್ಕಳು, ಇಸ್ ವೆರಿ ಸಿಂಪಲ್. ನಂತರ and also, so I have given the steps here, and here coming to this question, and also ಮಕ್ಕಳು before telling this, see numericals change ಆಗ್ತಾನೆ ಇರುತ್ತೆ ಆಕ್ಚುಲಿ ಇಲ್ಲಿ. and also you must be knowing that ಸ್ಪೆಷಲಿ ಒಂದು ಈ ಮಾಡೆಲ್ ಪೇಪರ್ 2022 ಮಾಡೆಲ್ ಪೇಪರ್ ಐತಲ್ವಾ, ಅದರಲ್ಲಿ ಕೊಟ್ಟಿರೋ ಕ್ವಶನ್, ಅದರಲ್ಲಿ ಒಂದು ವೇವ್ ಆಪ್ಟಿಕ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ರು, ಆ ರೀತಿ ಕ್ವಶನ್ಸ್ ಯಾವುದೇ ಪ್ರೀವಿಯಸ್ ಇಯರ್ಸ್ ಕ್ವಶನ್ ನೋಡಿದ್ರು ನಿಮಗೆ ಆ ರೀತಿ ಕ್ವಶನ್ ಕೊಟ್ಟಿಲ್ಲ. ಬಟ್ ಗುಡ್ ಥಿಂಗ್ ಇಸ್ ಐ ಆಲ್ರೆಡಿ ಸಾಲ್ವ್ ಆಲ್ ದ ನ್ಯೂಮರಿಕಲ್ಸ್. ಅಂದ್ರೆ 2022 ಎಲ್ಲಾ ನ್ಯೂಮರಿಕಲ್ಸ್ 7 ನ್ಯೂಮರಿಕಲ್ಸ್ ಇದೆ. ಎಲ್ಲಾ ನ್ಯೂಮರಿಕಲ್ಸ್ ಒನ್ ಶಾರ್ಟ್ ಅಲ್ಲಿ ಎಲ್ಲಾ ನ್ಯೂಮರಿಕಲ್ಸ್ ಇದೇ ರೀತಿ ಮಾಡಿದ್ದೀನಿ. ಅಂಡ್ ಆಲ್ಸೋ 2022 ಏನಾಯ್ತು ಅಂದ್ರೆ ಒಂದು ಮಾಡೆಲ್ ಪೇಪರ್ ಅಲ್ಲಿ, ಸೊ ಆ ಮಾಡೆಲ್ ಪೇಪರ್ ಅಲ್ಲಿ ಬೇರೆ 7 ಕ್ವಶನ್ಸ್ ಆರ್ ಆಸ್ಕ್ಡ್. ಯೂಶಲಿ 5 ಕ್ವಶನ್ಸ್ ಕೇಳ್ತಾರೆ, 7 ಕ್ವಶನ್ ಕೇಳಿದ್ರೆ. ಅಂಡ್ ಆಲ್ಸೋ ದೇ ಆಸ್ಕ್ ಕ್ವಶನ್ಸ್ ಲೈಕ್ KCET ಲೆವೆಲ್. ಅಲ್ಲಿ ಒಂದು 2 ಕ್ವಶನ್ ಅಂತೂ 2 ಕ್ವಶನ್ ನೀಟ್ ಟೈಪ್ ಇತ್ತು. ಒಂಥರ 2 ಸ್ಪ್ರಿಂಗ್ ಕೊಟ್ಟು ಪರ್ಪೆಂಡಿಕ್ಯುಲರ್ ಕೊಟ್ಟು ನಂತರ ಟು ಫೈಂಡ್ ರಿಸಲ್ಟ್ ಅಂಡ್ ಆಲ್. ಅಂಡ್ ಸಿಮಿಲರ್ಲಿ ಆ ಕ್ವಶನ್ಸ್ ಕೂಡ ನಾನು ಇದೇ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿ ಒಂದು 10 ಅತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು, ಮತ್ತೆ ಸ್ಟೆಪ್ಸ್ ಬರೆದು ನಿಮಗೆ ಸ್ಟೆಪ್ಸ್ ಕೂಡ ಕೊಟ್ಟಿದ್ದೀನಿ ಮಕ್ಕಳೇ. ಪ್ಲೀಸ್ ಡೂ ವಾಚ್ ದಟ್ ವಿಡಿಯೋ. ಆಲ್ ದ ನ್ಯೂಮರಿಕಲ್ಸ್, 7 ನ್ಯೂಮರಿಕಲ್ಸ್ ಆರ್ ಇನ್ ದಟ್ ವಿಡಿಯೋ. ಆ ವಿಡಿಯೋನೇ ನೋಡಲೇಬೇಕು. ಬಿಕಾಸ್ ಯಾಕೆಂದ್ರೆ ಸಿನ್ಸ್ ದ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ದೇ ಆರ್ ಇಂಪಾರ್ಟೆಂಟ್, ಬಿಕಾಸ್ ದೋಸ್ ನ್ಯೂಮರಿಕಲ್ಸ್ ಆರ್ ಗಿವನ್ ಬೈ PUC ಬೋರ್ಡ್. ಅದರಲ್ಲಿ ಪಾತ್ ಡಿಫರೆನ್ಸ್, ಫೇಸ್ ಡಿಫರೆನ್ಸ್ ಮೇಲೆ ಕ್ವಶನ್ ಕೇಳಿದ್ರು. ಯೂಶಲಿ ಪ್ರತಿ ಸತಿ ಏನಿದೆ ಕೇಳ್ತಾ ಇದ್ದಾರೆ ಬೀಟಾ ಮೇಲೆ, ಬಟ್ ಅಲ್ಲಿ ಪಾತ್ ಮತ್ತೆ ಫೇಸ್ ಡಿಫರೆನ್ಸ್ ಮತ್ತೆ ರೇಡಿಯನ್ಸ್ ಕನ್ವರ್ಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ. So please do watch that video. I've already explained that numerical also. Finally, coming to this question, Weightage experiment, again they given the small d value kottidare and also capital D value kottidare. The distance between central bright fringe and the fifth dark, nodi, central bright fringe and the fifth dark fringe is nothing but 4.5 lambda d by d. Our distance bandu 1.35 centimeters. Nodi ಎಷ್ಟು ಈಸಿ ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ನೋಡಿ, ಇದರಿಂದ ನಾನು ಹೇಳೋದು n-12 ನೆನ್ಪಿಟ್ಕೊಳ್ಳಿ. ಫಿಫ್ತ್ ಡಾರ್ಕ್ ಫ್ರಿಂಜ್ ಫ್ರಮ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಸೊ ಇದು ಸೆಂಟ್ರಲ್ ಇದ್ರೆ ಮಾತ್ರ, ಸೆಂಟ್ರಲ್ ಟು ಫಿಫ್ತ್ ಅಂತ ಹೇಳಿದ್ರೆ n-12 ಅಂತ. ಒಂದು ವೇಳೆ ಅವರು ಸೆಕೆಂಡ್ ಡಾರ್ಕ್ ಫ್ರಿಂಜ್ ಟು ಫಿಫ್ತ್ ಡಾರ್ಕ್ ಫ್ರಿಂಜ್ और ಸೆಕೆಂಡ್ ಬ್ರೈಟ್ ಫ್ರಿಂಜ್ ಟು ಫಿಫ್ತ್ ಬ್ರೈಟ್ ಫ್ರಿಂಜ್ ಅಂದ್ರೆ ನೀವು ಆಗ ಫಾರ್ಮುಲಾ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗುತ್ತೆ. ಸೊ ಅದು ಕೂಡ ತುಂಬಾ ಈಸಿನೇ ಮಕ್ಕಳೇ. ಸೊ ಡೋ ನಾಟ್ ವರಿ. ಬಟ್ ಆ ರೀತಿ ಕ್ವಶನ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಯೂಶಲಿ ಕೇಳ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಈಗ ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಡೈರೆಕ್ಟ್ಲಿ ಐ ಕ್ಯಾನ್ ಗೆಟ್ ದ ವ್ಯಾಲ್ಯೂ. ಸೊ ದ ಬೀಟಾ ವ್ಯಾಲ್ಯೂ ಇಸ್ 0.3 centimeters. ಅಂದ್ರೆ ವಿತೌಟ್ ಕ್ಯಾಲ್ಕುಲೇಷನ್ ಐ ಕ್ಯಾನ್ ಸೆಲ್. I told I can write this as 4.5 beta and that is nothing but 0.3 centimeters. And the initially beta is the width of the fringe is 7 centimeters. So our first calculate the wavelength and no problem. We can calculate, we know everything. No, namge d go to small d go to lambda matra gottilla, and we can calculate it very easily. So 4.5 beta. Okay. And they also asking also find the fringe width. The screen is moved by 0.4 mm. ನೋಡಿ, ನೀವು ಈ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ, ನಂತರ ಸೆಕೆಂಡ್ ಕ್ವಶನ್ ಹೋಗಿ ಸಾಲ್ವ್ ಮಾಡಬೇಕು. ಬಟ್ ನಾನು ವಿತೌಟ್ ಇಟ್ ಸಾಲ್ವ್ ಮಾಡ್ತೀನಿ ನೋಡಿ. ಏನಕ್ಕೆ ಅಂದ್ರೆ ಆಲ್ರೆಡಿ ಬೀಟಾ ನಂಗೆ ಗೊತ್ತಿದೆ, ಬೀಟಾ ಬಂದು 0.3 centimeter ಗೊತ್ತಿದೆ ಆಲ್ರೆಡಿ. ಈಗ ಸ್ಕ್ರೀನ್ ಏನಾಗ್ತಾ ಇದೆ, ಸ್ಕ್ರೀನ್ ಈಸ್ ಮೂವ್ ಟುವರ್ಡ್ಸ್ ದ ಸ್ಲಿಟ್ಸ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇದು ಸ್ಲಿಟ್ಸ್ ಅಲ್ವಾ, ಸ್ಕ್ರೀನ್ ಇಲ್ಲಿದೆಯಲ್ಲ ಸ್ಕ್ರೀನು, ಈ ಸ್ಕ್ರೀನ್ ಟುವರ್ಡ್ಸ್ ಸ್ಲಿಟ್ ಮೂವ್ ಮಾಡಿದ್ರೆ ಬೀಟಾ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಗಬೇಕು. ಏನಕ್ಕೆ ಅಂದ್ರೆ ಕ್ಯಾಪಿಟಲ್ ಡಿ ಬಂದು ಡಿಕ್ರೀಸ್ ಆಗುತ್ತೆ. ನೀವು ಟಾರ್ಚ್ ತಗೊಂಡೋಗ್ಬಿಟ್ಟು ನೀವು ಹತ್ರ ಗೋಡೆ ಇದೆಯಲ್ವಾ, ಗೋಡೆ ಹತ್ರ ತಗೊಂಡೋದ್ರೆ ಸರ್ಕಲ್ ಕಡಿಮೆ ಆಗುತ್ತಲ್ಲ, ದೂರದಿಂದ ಹಾಕಿ ದೊಡ್ಡದಾಗಿರುತ್ತೆ ಟಾರ್ಚು, ಗೋಡೆ ಹತ್ರ ಹೋದಂಗೆ ಸಣ್ಣದಾಗ ಆಗುತ್ತೆ. ಸೊ ಅದೇ ಸೇಮ್, ದಟ್ ಇಸ್ ದ ಸೇಮ್ ಕಾನ್ಸೆಪ್ಟ್. ಬೀಟಾ ಡಿಕ್ರೀಸ್ ಆದರೆ, ಸೊ ಡಿ ಡಿಕ್ರೀಸ್ ಆದರೆ ಬೀಟಾನು ಡಿಕ್ರೀಸ್ ಆಗುತ್ತೆ. ಅಂದ್ರೆ ನಮ್ಮ ಆನ್ಸರು ಏನಿರುತ್ತಲ್ವಾ, ಈ ಕ್ವಶನ್ಗೆ ಆನ್ಸರು ಫೈಂಡ್ ದ ಫ್ರಿಂಜ್ ವಿಡ್ತ್ ದ ಸ್ಕ್ರೀನ್ ಇಸ್ ಮೂವ್ಡ್ 0.4 meters ಟುವರ್ಡ್ಸ್ ಸ್ಲಿಟ್ಸ್ ಅಂತ. ಅದರ ವ್ಯಾಲ್ಯೂ ಬಂದು ಬೀಟಾ ಡ್ಯಾಶ್ ಬಂದು ಇಟ್ ಶುಡ್ ಬಿ ಲೆಸ್ ದ್ಯಾನ್ 3 centimeters. ಅದು ತುಂಬಾ ಈಸಿ, ಲೆಸ್ ದ್ಯಾನ್ 3 centimeters. ಈವನ್ ಐ ಕ್ಯಾನ್ ಗೆಸ್ ಲಿಟಲ್ ಅಕ್ಯುರೇಟ್ಲಿ ಆಲ್ಸೋ. ಎಂತಕ್ಕೆ ಅಂದ್ರೆ 1.4 meter ಇರಬೇಕಂದ್ರೆ ನನಗೆ 0.3 centimeters ಬಂತು. ಈಗ 1.4 ಮೂವ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ 1 meter ಡಿಸ್ಟೆನ್ಸ್ ಇದೆ. ಈಗ 1 meter ಅಂದ್ರೆ ಎಷ್ಟು, ರಿಟೇನ್ ಎಷ್ಟು, 1.4 0.4 ಅಂದ್ರೆ ಆಲ್ಮೋಸ್ಟ್ 1/3 ಹೋಯ್ತು. 1/3 ಹೋಯ್ತು ಅಂದ್ರೆ 0.3 centimeters ಅಲ್ಲಿ 1/3 ಹೋಯ್ತು. 1/3 ಆಫ್ 0.3 ಬಂದು 0.1. ಅಷ್ಟು ಕಡಿಮೆ ಆದ್ರೆ ಎಷ್ಟಿರುತ್ತೆ ಆನ್ಸರು, 0.2 ಇರುತ್ತೆ. ನೋಡಿ, ಈವನ್ ವಿತೌಟ್ ಕ್ಯಾಲ್ಕುಲೇಟ್, ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ. ಅಫ್ಕೋರ್ಸ್ ಎಕ್ಸಾಕ್ಟ್ಲಿ 1/3 ಅಲ್ಲ, ಬಿಕಾಸ್ 0.4 is not 1/3 of 1.4. It's approximately 1.5, 0.5, 1/3 ಅಲ್ವಾ. 1.5 meters, 0.5 meters. 0.5 meters is 1/3 of 1.5 meters. But 0.4 is not 1/3, ನಿಯರ್ಲಿ ಸ್ವಲ್ಪ. ಸೊ ಸ್ವಲ್ಪ ಆನ್ಸರ್ ಬಂದು ನಿಯರ್ಲಿ 0.2 ಇರಬೇಕು. ಇದು ಹೆಂಗೆ ಅಂದರೆ, ದಿಸ್ ಇಸ್ ಹೌ ಕಾಲ್ಡ್ ಗೆಸ್ಸಿಂಗ್ ಇನ್ ದ. ನೀವು ಈ ರೀತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಬೇಕು. ನೋಡಿ, ನೀವು ಏನೂ ಕ್ಯಾಲ್ಕುಲೇಟ್ ಮಾಡಲ್ಲ, ಬಟ್ ಆದರೆ ನೀವು ಬೋರ್ಡ್ ಎಕ್ಸಾಮ್ ನೋಡಿದಾಗ ನೀವು ಯಾವ್ದು ಬೇರೆ ಬುಕ್ಕಲ್ಲಿ ಚೆಕ್ ಮಾಡಿದ್ರೆ ಫಸ್ಟ್ ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ. ಆ ಲ್ಯಾಂಬ್ಡಾ ವ್ಯಾಲ್ಯೂನ
ಮತ್ತೆ ಡಿ ಡ್ಯಾಶ್ ಹೊಸ ಡಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಂತರ ಬೀಟಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ವಿತೌಟ್ ಡೂಯಿಂಗ್ ಎನಿ ಆಫ್ ದೀಸ್ ಥಿಂಗ್ಸ್ ಐ ಕುಡ್ ಗೆಸ್ ದ ಆನ್ಸರ್. ಸೆಕೆಂಡ್ ಆನ್ಸರ್ ಬಂದು ನಾನು ಆಲ್ರೆಡಿ ಗೆಸ್ ಮಾಡಿದೆ, ಆನ್ಸರ್ ಬಂದು 0.3ಗಿಂತ ಕಡಿಮೆ ಇರಬೇಕು ಅಂತ. ಅಂಡ್ ಆಲ್ಸೋ ಐ ಗೆಸ್ಟ್ ಇಟ್ ಶುಡ್ ಬಿ ನಿಯರ್ಲಿ 2/3 ಇರಬೇಕು ಅಂತ. 2/3 ಆಫ್ 0.3 ಅಂತ, ಅದು 0.2 ಇರುತ್ತೆ. ನೋಡಿ ಎಲ್ಲಾದರೂ ಒಂದ್ಸಿ ನಾನು ಇಲ್ಲಿ ಹೇಳಿದೆ ನಿಮಗೆ 0.3 ಸೆಂಟಿಮೀಟರ್ಸ್ ಅಂತ, ಎಲ್ಲಾದರೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವ? ಇಲ್ಲಿ ಎಲ್ಲೂ ಇದು ನೆಸೆಸಿಟಿ ಇಲ್ಲ. ಬಟ್ ಅದು ಗೊತ್ತಿದ್ರೆ ನಾವು ಆನ್ಸರ್ನ ಗೆಸ್ ಮಾಡ್ಬೋದು, ಫರ್ದರ್ ಆನ್ಸರ್ಸ್ನ. ಸೊ ಇದು ಈ ಸ್ಕಿಲ್ಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೆಳೆಸ್ಕೊಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಟ್ ಅಫ್ಕೋರ್ಸ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದಾಗ ತುಂಬ ಈಸಿ ಇರುತ್ತೆ. ಸೊ ಆಲ್ರೆಡಿ ಕೊಟ್ಟಿರಲಿ ಬೀಟಾ ಲ್ಯಾಂಬ್ಡಾ ಡಿ, ಯು ನೋ ಆಲ್ ದ ವ್ಯಾಲ್ಯೂಸ್ ಹಿಯರ್. ಸೊ 4.5 ಲ್ಯಾಂಬ್ಡಾ ಡಿ ಬೈ ಡಿ ಬಂದು 1.35 ಇರುತ್ತೆ. ಡೈರೆಕ್ಟ್ ಸಬ್ಟ್ರಾಕ್ಟ್ ಮಾಡಿ, ಸೊ 0.3 ಹೋಗುತ್ತೆ. And also they given lambda ಬಂದು ಇನ್ನೂ ಗುಡ್ ಥಿಂಗ್ ಏನಂದ್ರೆ they made things so simple for you. ಸ್ಮಾಲ್ ಡಿ ಬಂದು 0.28 ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಡಿ ಬಂದು 1.4 ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಕ್ಟ್ಲಿ ಇದು ಡಿವೈಡ್ ಮಾಡ್ಬೋದು ನಾವು. 14 2s 28 ಅಲ್ವಾ. ಸೊ ಲ್ಯಾಂಬ್ಡಾ ಬಂದು ನನಗೆ ಗೊತ್ತಿಲ್ಲ. ಸೊ ಕ್ಯಾಪಿಟಲ್ ಡಿ ಬಂದು ಎಷ್ಟು, ಡಿ ಬಂದು 1.4 ಇದೆ. ಸ್ಮಾಲ್ ಡಿ ಬಂದು 0.28 × 10⁻² ಇದೆ. ಸೊ ಇಲ್ಲಿ ಬಂದು 1 ಸೆಂಟಿಮೀಟರ್ ಅಲ್ವಾ, ಇದು 10⁻³ ಇದೆ. ಇದೊಂದು 0.3 × 10⁻² ಇದೆ. ಕ್ಯಾಲ್ಕುಲೇಟ್ ಮಾಡಿ. 1.4 ಬಂದು 0.2 ಹೋಗುತ್ತೆ. ಸೊ 0.2 × 10⁻³ 0.3 × 10⁻³ ಬಂದು ಈ ಸರಿ ಶಿಫ್ಟ್ ಮಲ್ಟಿಪ್ಲೈ ಆಗುತ್ತೆ. 0.06 × 10⁻⁵. That's nothing but again convert into angstrom, because that becomes 6 × 10⁻⁷, and that again becomes 6000 angstrom. ಅರ್ಥ ಇದಲ್ವಾ? ಈ ರೀತಿ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಿ ನಂತರ ಬೀಟಾ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ವಿತೌಟ್ ದಟ್ ಆಲ್ಸೋ ವಿ ಕ್ಯಾನ್ ಗೆಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್. ಅರ್ಥ ಅಲ್ವಾ? ಓಕೆ. ಸೊ ವಿತ್ ದಿಸ್, ಸೊ ನಾನು ಡಿಫ್ರೆಂಟ್ ಕ್ವಶನ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಮೈ ಇಂಟೆನ್ಷನ್ ವಾಸ್ ಟು ಮೇಕ್ ಯು ಥಿಂಕ್ ಮೋರ್ ಫಾರ್ ನ್ಯೂಮರಿಕಲ್ಸ್ ಅಂದರೆ ಭಯ ಬೇಡಿ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಮಕ್ಕಳೇ. ನಾನು ಆ ನ್ಯೂಮರಿಕಲ್ಸ್ ಪ್ರತಿಯೊಂದು ನ್ಯೂಮರಿಕಲ್ ಇದೇ ರೀತಿ ಸಾಲ್ವ್ ಮಾಡಿದ್ದೀನಿ. ಸೊ ಯಾವ ರೀತಿ ನೀವು ಯೋಚನೆ ಮಾಡಬೇಕು ಅಂತ. ಸೊ ದಯವಿಟ್ಟು ಹೋಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಈ PDF ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಈ ವಿಡಿಯೋ ಜೊತೆ PDF ಕೂಡ ಕೊಡ್ತೀನಿ. All I want is that, so save time for your board exams and get good marks in your board exam. At the same time, start thinking more and start falling in love with physics. Physics andre love, so be numericals andre bhaya beelbedi. They are very easy. Okay, and that's it, my dear student. Thank you so much for watching, guys. Have a nice day. See you in the next video. Bye bye. Take care.